ಶ್ರೀ ಗುರುಭ್ಯೋ ನಮಃ. ಇದು ಆನಂದ ರಾಮಾಯಣದ ಮನೋಹರ ಕಾಂಡದ 4ನೇ ಸರ್ಗ. ವಿಶೇಷವಾದಂಥ ಅಭೀಪ್ಸಿತಾರ್ಥಗಳ ಸಿದ್ಧಿಗಾಗಿ ರಾಮನ ಪೂಜೆಯನ್ನು ಮಾಡುವಾಗ ಯಾವ್ಯಾವ ರೀತಿಯಾದ ಮಂಡಲಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿಸ್ತಾರವಾದ ಬಣ್ಣನೆ ಇದೆ. ಅಷ್ಟೋತ್ತರ ಸಹಸ್ರ ರಾಮಲಿಂಗತೋ ಭದ್ರ, ಅಷ್ಟೋತ್ತರ ಶತ ರಾಮಲಿಂಗತೋ ಭದ್ರ ಇತ್ಯಾದಿ ರೂಪವಾದಂಥ ಮಂತ್ರಗಳ ಬಣ್ಣನೆ ಇಲ್ಲಿತ್ತು. ಅದರ ಜೊತೆಗೂಡಿಯೇ ತೈತ್ತರೀಯೋಪನಿಷತ್ತು, ಛಾಂದೋಗ್ಯ, ಅಥರ್ವಣ ಮೊದಲಾದಂಥ 10 ಉಪನಿಷತ್ತುಗಳೇನಿವೆ ಅದರಲ್ಲಿ ಬಂದಂಥ ಕೆಲವು ತಾತ್ವಿಕ ಸಂಗತಿಗಳು, ಅದರ ವರ್ಣನೆ ಕೂಡ ಬಂದಿತ್ತು. 196ನೇ ಶ್ಲೋಕ ಅಲ್ಲಿಗೆ ಮುಗಿದಿತ್ತು. 97 ಶ್ಲೋಕ ಹೀಗೆ ಮುಂದುವರಿಬೇಕು. ಛಾಂದೋಗ್ಯೇಪಿ ಸವೇದೇತಿ ಬ್ರಹ್ಮೋಪಕ್ರಮ್ಯ ಬ್ರಹ್ಮಣಃ ತೇಜೋಬನ್ನಾದಿಕಾ ಸೃಷ್ಟಿ ತನ್ಮೂಲ ಸಾ ಹೃದಯ ಸ್ಥಿತಿ. ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ತೇಜಸ್ಸು, ಅಪು, ಪೃಥ್ವಿ ಮೊದಲಾದಂಥ ಪಂಚಮಹಾಭೂತಗಳೇನಿವೆ ಅವುಗಳ ಸೃಷ್ಟಿ, ಆ ಸೃಷ್ಟಿಗೆ ಕಾರಣ ಅಂತ ಪರಬ್ರಹ್ಮನ ಶಕ್ತಿಯ ವರ್ಣನೆ, ಇದೆಲ್ಲ ಅಲ್ಲಿ ವಿಸ್ತಾರವಾಗಿ ಬಣ್ಣನೆಗೆ ವಿಷಯ ಆಗಿದೆ. ಜೀವಾತ್ಮನ ಪ್ರವೇಶಶ್ಚ ವ್ಯಾಕೃತಿರ್ನಾಮರೂಪಯೋ ಶ್ವೇತಕೇತೋ ತ್ವಂಪದಸ್ಯ ತ್ವತ್ಪದೇನ ಐಕ್ಯತಾಪಿ ಚ ತದಸಂಭಾವನಾಯಾಂ ಚ ಸದ್ಭಾವೇ ಚ ಬಹುಕ್ತಿಕ ತಜ್ಞಾನೇ ಚ ಗುರೋರ್ಜ್ಞಾನಂ ಜ್ಞಾನಾನ್ ಮೋಕ್ಷೋ ಅಪುನರ್ಭವ. ಇದು ಛಾಂದೋಗ್ಯ ಉಪನಿಷತ್ತಿನ ಕೆಲವು ಮಾತುಗಳನ್ನು ಈಗ ಇಲ್ಲಿ ವರ್ಣನೆ ಮಾಡ್ತಾರೆ. ಛಾಂದೋಗ್ಯದಲ್ಲಿ ಶ್ವೇತಕೇತುವಿನ ಮತ್ತು ಆತನ ತಂದೆಯ ನಡುವೆ ಸಂವಾದ ನಡೆದದ್ದು ಮತ್ತು ಆ ಸಂವಾದದ ನೆಪದಿಂದ ತಾತ್ವಿಕ ಸಂಗತಿಗಳು ವಿಸ್ತಾರವಾಗಿ ತೆರೆದುಕೊಂಡದ್ದು, ಇದರೆಲ್ಲದರ ವರ್ಣನೆ ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿದೆ. ಶ್ವೇತಕೇತೋ ತ್ವಂಪದಸ್ಯ ತತ್ಪದೇನ ಐಕ್ಯತಾ, ತತ್ವಮಸಿ ಅಂತ ಹೀಗೆ ಶ್ರುತಿ. ಆ ಶ್ವೇತಕೇತುವನ್ನ ಉದ್ದೇಶಿಸಿಕೊಂಡು ಅವರಪ್ಪ ಹೀಗೆ ವರ್ಣನೆ ಮಾಡಿದಂತೆ. ಶ್ವೇತಕೇತು ಆರುಣೇಯ ಆತ, ಇದು ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದ ವರ್ಣನೆ ಇದೆ. ಅರುಣ ಅಂತ ಒಬ್ಬ ಮಹರ್ಷಿ, ಆತನ ಮಗ ಶ್ವೇತಕೇತು. ಆ ಅಪ್ಪ ಮಗನಿಗೆ ಹೇಳಿದಂತೆ, ನಮ್ಮ ವಂಶದಲ್ಲಿ ವೇದಾಧ್ಯಯನ ಮಾಡದೆ ಕೇವಲ ಹುಟ್ಟಿನಿಂದ ಬ್ರಾಹ್ಮಣ ಅನ್ಕೊಂಡಂಥವ್ರು ಯಾರೂ ಇಲ್ಲ. ಬ್ರಾಹ್ಮಣರಾಗಿ ಹುಟ್ಟಬೇಕು, ಬ್ರಾಹ್ಮಣರಾಗಿ ಬದುಕಬೇಕು ಅಂಥವರೇ ನಮ್ಮಲ್ಲಿ ಇದ್ದವರು. ಹಾಗಾಗಿ ನೀನು ಕೂಡ ಗುರುಕುಲಕ್ಕೆ ಹೋಗು, ಅಧ್ಯಯನ ಮಾಡಿ ಬಾ. ನವೈ ಸೌಮ್ಯ ಅಸ್ಮತ್ಕುಲೇ ಕುಲೀನಃ ಅನನೂಚ್ಯ ಬ್ರಹ್ಮಬಂಧುರಿವ ಭವತಿ. ಸರಿಯಾದ ರೀತಿಯಿಂದ ನಡ್ಕೊಂಡ್ರೆ ಅಥವಾ ಬ್ರಾಹ್ಮಣ ಅನ್ಸ್ಕೊತಾನಂತೆ. ಕೇವಲ ಹುಟ್ಟಿನಿಂದ ಬ್ರಾಹ್ಮಣ ಆದರೆ ಅವನನ್ನು ಬ್ರಹ್ಮಬಂಧು ಅನ್ಬೇಕಂತೆ. ಓದದೇ ಇದ್ರೆ, ಸರಿಯಾದ ತಜ್ಞ ಆಗದೇ ಇದ್ರೆ ಬ್ರಹ್ಮಬಂಧು ಅನ್ಕೋತಾನೆ. ನೀನು ಬ್ರಹ್ಮಬಂಧು ಆಗಬೇಡ, ಸರಿಯಾದ ಬ್ರಾಹ್ಮಣನಾಗು, ಓದಿ ಬಾ ಅಂತ ಹೇಳಿದ ಅಪ್ಪ. ಆತ 12 ವರ್ಷ ಓದಿದ. 12 ವರ್ಷ ಓದಿ 24ನೇ ವರ್ಷಕ್ಕೆ ಮರಳಿ ಬಂದ. ಹೋಗುವಾಗ ಅವನಿಗೆ 12 ವರ್ಷ ಆಗಿತ್ತು. ಮತ್ತೆ 12 ವರ್ಷ ಓದಿದ. ಓದಿ ಎಲ್ಲ ವೇದಗಳನ್ನೆಲ್ಲ ಓದಿದ. ಮಹಾಮನಾಹ ಓದಿದ ಪರಿಣಾಮವಾಗಿ ನೆತ್ತಿಗೇರಿತ್ತು. ಅವನ ಅಧ್ಯಯನದ ಮಂಗಳೆಲ್ಲ ಮುಗಿದಿರಬೇಕು, ಸುಧಾಮಂಗಳ ಇತ್ಯಾದಿಗಳು. ಆ ಮುಗಿಸ್ಕೊಂಡು ಬಂದವನು ತಾನು ಷಡಂಗ ವೇದ ಅಧ್ಯಯನ ಮಾಡಿದ್ದೇನೆ, ಬಹಳ ಶ್ರೇಷ್ಠ ಅಂತ ಹೀಗೆಲ್ಲ ಆತನಿಗೆ ಒಂದು ಭಾವನೆ ಮೂಡಿತ್ತು. ಅನೂಚಾನಮಾನಿ, ಆ ವೇದಗಳನ್ನೆಲ್ಲ ತಿಳ್ಕೊಂಡವನು. ಅನೂಚಾನ ಸಂಪ್ರದಾಯ ಅಂತ ಕರೀತಾರಲ್ಲ, ಅನೂಚಾನ ಸಂಪ್ರದಾಯ ಅಂದರೆ ತಲೆತಲೆಮಾರುಗಳಿಂದ ಬಂದಂತಹ ಸಂಪ್ರದಾಯಗಳು, ಪರಂಪರೆಗಳು, ಅದರಿಂದ ಕೂಡಿದಂತಹ ತತ್ವಜ್ಞಾನ. ಅನೂಚಾನ ಮಾನಿ, ಅದನ್ನೆಲ್ಲ ಓದಿದವನು ನಾನು ಅಂತ ತಿಳ್ಕೊಂಡಿದ್ದ ಅವನು. ಸ್ತಬ್ಧ, ಅಹಂಕಾರ ಬೇರೆ, ಅವಿನೀತನಾಗಿ ಗುರುಕುಲವಾಸ ಮುಗಿಸ್ಕೊಂಡು ಮನೆಗೆ ಬರುವಾಗ, ತಂದೆಯ ಬಳಿಗೆ ಬರುವಾಗ ಸಹಜವಾಗಿ ವಿನಯ ಇರಬೇಕಾಗಿತ್ತಂತೆ. ಅದು ಇದ್ದಿದ್ದಿಲ್ಲಂತೆ. ಮನೆಗೆ ಬಂದ. ಅವನನ್ನು ನೋಡಿ ತಂದೆ ಸ್ವಲ್ಪ ವಿಷಾದ ಆಯ್ತಂತೆ. ಅವನು ತಿಳ್ಕೊಂಡ, ಈ ಹುಡುಗ ಎಲ್ಲ ತಿಳ್ಕೊಂಡ, 4 ವೇದಗಳನ್ನೆಲ್ಲ ಓದಿದ, ಬೇಕಾದಷ್ಟು ಶಾಸ್ತ್ರಗಳನ್ನೆಲ್ಲ ಓದಿದ. ಆದರೆ ಆ ವೇದ ಪ್ರತಿಪಾದನೆ ಆದಂತಹ ಭಗವಂತ, ಅದು ನಿಜವಾದ ತಾತ್ವಿಕ ಸಂಗತಿಗಳು, ಇದನ್ನ ಈಗ ತಿಳ್ಕೊಂಡಿಲ್ಲ ಮಗ. ತಿಳ್ಕೊಂಡಿಲ್ಲ ಆದ್ರಿಂದಲೇ ಈ ದುರಹಂಕಾರ.
ಈ ಅವಿನೀತತೆ ಅಂತ ಅಪ್ಪನಿಗೆ ಅನಿಸುತ್ತೆ. ಆತ ಕೇಳಿದ, ಶ್ವೇತಕೇತೋ ಎನ್ನು ಖಲು ಸೌಮ್ಯೇದಂ ಮಹಾಮನಃ ಅನೂಚಾನಮಾನಿ ಸ್ತಬ್ಧೋಸಿ ಉತ ತಮಾದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಎಲ್ಲ ವೇದಗಳನ್ನು ಓದಿದ್ದೀನಿ ಅಂತ ತಿಳ್ಕೊಂಡಿದ್ದೆ, ಮನಸ್ಸಿನಲ್ಲಿ ಮದ ಬೇರೆ ಮೂಡಿದೆ, ವಿನಯವಿಲ್ಲ. ಆದರೆ ಉತ ತಮಾದೇಶಂ ಅಪ್ರಾಕ್ಷ್ಯ, ಆ ಒಂದು ಸಂಗತಿಯನ್ನೇನಾದರೂ ಗುರುವನ್ನು ಕೇಳಿ ತಿಳ್ಕೊಂಡಿದ್ದೀಯಾ? ಅದೇನಂದ್ರೆ ಏನು ಅಶ್ರುತಂ ಶ್ರುತಂ ಭವತಿ, ಆ ಒಂದು ಸಂಗತಿಯನ್ನು ತಿಳಿದ್ರೆ ಉಳಿದಿದ್ದೆಲ್ಲ ಸಂಗತಿಗಳನ್ನು ತಿಳಿಯದೇ ಇದ್ರೂ ತೊಂದರೆ ಇಲ್ಲ. ಈ ಉಳಿದ ಸಂಗತಿಗಳಲ್ಲಿ ನಗಣ್ಯ ಸಂಗತಿಯು ಅದು ಪರಾಶಕ್ತಿ, ಈ ಜಗತ್ತಿನ ಪರಾಶಕ್ತಿ. ಅದನ್ನು ಕೇಳಿ ತಿಳ್ಕೊಂಡ್ರೆ ಉಳಿದದನ್ನೆಲ್ಲ ಕೇಳದೇ ಇದ್ರು ತಿಳ್ಕೊಳ್ಳದೇ ಇದ್ರೂ ತೊಂದರೆ ಇಲ್ಲ. ಅಶ್ರುತಂ ಶ್ರುತಂ ಅಮತಂ ಮತಂ, ಅದನ್ನು ತಿಳ್ಕೊಂಡ್ರೆ ಈ ಯಾವ ವಸ್ತುಗಳನ್ನು ಉಳಿದದ್ದು ನಾವು ತಿಳ್ಕೊಂಡಿಲ್ವೋ ಅದನ್ನು ತಿಳ್ಕೊಳ್ಳದೇ ಇದ್ರೂ ತೊಂದರೆ ಇಲ್ಲ. ಅವಿಜ್ಞಾತಂ ವಿಜ್ಞಾತಂ ಅಂತ ಸಂಗತಿ ಇದೆ. ಹೀಗೆ ಪರಾತತ್ವವನ್ನು ನೀನು ತಿಳ್ಕೊಂಡಿದ್ದೀಯಾ ಅಂತ ಕೇಳಿದ ಅರ್ಥ. ಆಗ ಆ ಶ್ವೇತಕೇತುವಿಗೆ ಸಂಶಯ ಬಂತು, ಅದೇನು ಅಂತ ದೊಡ್ಡ ಸಂಗತಿ ಏನದು? ಕಥಂನು ಭಗವಃ ಸ ಆದೇಶೋ ಭವತಿ. ಅದು ಒಂದು ವಸ್ತುವನ್ನು ತಿಳ್ಕೊಂಡ್ರೆ ಜಗತ್ತಿನ ಉಳಿದೆಲ್ಲ ವಸ್ತುಗಳನ್ನು ತಿಳ್ಕೊಂಡಂತೆ ಆಗೋದು ಹೇಗೆ? ಆ ವಸ್ತುವಿಗೆ ಅಷ್ಟೊಂದು ಮಹತ್ವ ಏನು ಅಂತ ಆತ ಪ್ರಶ್ನೆ ಮಾಡಿದ. ಆತ ಅದಕ್ಕೆ ನಾನಾ ಥರದ ಉದಾಹರಣೆಗಳನ್ನು ಕೊಡ್ತಾ ಹೋದ ಅಪ್ಪ. ನಾನಾ ಥರದ ಉದಾಹರಣೆಗಳನ್ನು ಕೊಟ್ಟ. ಅವು ಯಥಾ ಪ್ರಕಾರವಾಗಿ ಅದ್ವೈತಕ್ಕೂ ಮತ್ತು ದ್ವೈತಕ್ಕೂ ಅನ್ವಯ ಆಗುವಂಥ ಉದಾಹರಣೆಗಳು. ಒಂದು ಮಣ್ಣಿನ ಮುದ್ದೆ ಅಂತ ತಿಳ್ಕೊಂಡ್ರೆ ಉಳಿದೆಲ್ಲ ಜಗತ್ತಿನ ಮಣ್ಣಿನ ಮುದ್ದೆ ಅಂತ ತಿಳ್ಕೊಂಡಂತಾಯ್ತು. ನಿಮಗೆ ಒಬ್ಬ ಯಾರಾದರೂ ನಿಮ್ಮ ಜೀವಮಾನದಲ್ಲಿ ಮೊದಲನೇ ಬಾರಿ ಅಥವಾ ಮತ್ತೊಂದು ಸರಿ ಆದರೂ ಕೂಡ ಇದೊಂದು ಮಣ್ಣಿನ ಮಡಕೆ ಅಂತ ತಿಳಿಸ್ಕೊಟ್ರೆ, ಮತ್ತೊಂದು ಬಾರಿ ನೀವು ಮಣ್ಣಿನ ಮಡಕೆಗಳನ್ನ, ಮಣ್ಣಿನ ಗೊಂಬೆಗಳನ್ನು ಮತ್ತು ಮಣ್ಣಿನಿಂದ ಆದಂಥ ಮತ್ತೇನೇ ವಸ್ತುಗಳು ನೀವು ನೋಡಿದಾಗ ಅವೆಲ್ಲ ಮಣ್ಣಿಂದು ಅಂತ ತಾನಾಗೆ ಗೊತ್ತಾಗ್ತದೆ. ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಒಂದು ಮಣ್ಣಿನ ವಸ್ತುವನ್ನು ತಿಳ್ಕೊಂಡ್ರೆ ಉಳಿದ ಮಣ್ಣಿನ ಉತ್ಪನ್ನಗಳನ್ನೆಲ್ಲ ನೀವಾಗಿ ತಿಳಿದಂತಾಗ್ತದೆ. ಒಂದು ಬಂಗಾರದ ವಸ್ತುವನ್ನು ನೋಡಿದರೆ, ಒಡವೆ ಆಭರಣವನ್ನು, ಅದು ಬಂಗಾರದ ಅಂತ ಗೊತ್ತಾದರೆ ನಾಳೆ ಉಳಿದೆಲ್ಲ ವಸ್ತುಗಳನ್ನು ಕೂಡ ಇವು ಬಂಗಾರದಿಂದ ನಿರ್ಮಿತವಾದದ್ದು ಅಂತ ಗೊತ್ತಾಗ್ತದೆ. ಕೆಲವು ಅಪವಾದ ಸಂಗತಿಗಳನ್ನು ಬಿಟ್ಟರೆ, ನಕಲಿ ವಸ್ತುಗಳನ್ನು ನೋಡಿ ಮೋಸ ಹೋಗುವಂಥ ಸಂಗತಿಗಳನ್ನು ಬಿಟ್ಟರೆ ಸಾಮಾನ್ಯವಾಗಿ ಗೊತ್ತಾಗ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ನಾನಾ ಥರದ ಉದಾಹರಣೆಗಳನ್ನು ಕೊಟ್ಟ ಅವನು. ಕಬ್ಬಿಣದ ಒಂದು ವಸ್ತು, ಆ ಕಬ್ಬಿಣದ ಒಂದು ವಸ್ತುವನ್ನು ನೀವು ತಿಳ್ಕೊಂಡ್ರೆ ನಖನಿಕೃಂತನ ಅಂತ ಹೇಳ್ತಾರೆ, ಉಗುರನ್ನು ಕತ್ತರಿಸುವಂತಹ ಒಂದು ಉಪಕರಣ. ಅದು ಒಂದನ್ನು ಕಬ್ಬಿಣದ ವಸ್ತುವನ್ನು ತಿಳ್ಕೊಂಡ್ರೆ ಕಬ್ಬಿಣದಿಂದ ತಯಾರಾದಂಥ ಉಳಿದ ವಸ್ತುಗಳನ್ನು ನೀವಾಗೇ ತಿಳ್ಕೋಬಹುದು. ಹಾಗೆ ಅಂತಹ ವಸ್ತುಗಳು ಜಗತ್ತಿನಲ್ಲಿ ಅನೇಕ ಇವೆ. ಅದರಂತೆ ಈ ಪರಮಾತ್ಮನ ಒಬ್ಬನನ್ನು ತಿಳ್ಕೊಂಡ್ರೆ ಉಳಿದೆಲ್ಲವನ್ನು ತಿಳ್ಕೊಂಡಂತೆ ಅಂತ ಉದಾಹರಣೆಗೆ ತಾತ್ಪರ್ಯ. ಅದನ್ನು ಹಿಂದೆ ಹೇಳಿದಂತೆ ಅದ್ವೈತಕ್ಕೂ ಹೊಂದಿಸಬಹುದು, ದ್ವೈತಕ್ಕೂ ಹೊಂದಿಸಬಹುದು. ಅವರವರು ತಮ್ಮ ಸಿದ್ಧಾಂತಕ್ಕೆ ಅನುಸಾರವಾಗಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ನಮ್ಗೆ ಯಾವುದು ಉಚಿತ ಅಂತ ಅನಿಸ್ತು ನಾವು ಅದನ್ನು ಗ್ರಹಣ ಮಾಡಬಹುದು. ಜಗತ್ತೆಲ್ಲವೂ ಕೂಡ ಪರಮಾತ್ಮನಿಂದ ಅಭಿನ್ನ ಆದ್ದರಿಂದ ಆ ಪರಮಾತ್ಮನ ತಿಳ್ಕೊಂಡ್ರೆ ಜಗತ್ತೆಲ್ಲವನ್ನು ಕೂಡ ತಿಳ್ಕೊಂಡಂತಾಯಿತು. ಹೀಗಾಗಿ ಅಭೇದವನ್ನು ಹೇಳ್ತದೆ ಈ ಶ್ವೇತಕೇತು ಮತ್ತು ಆತನ ಅಪ್ಪನ ಸಂಭಾಷಣೆ ಅಂತ ಅದ್ವೈತದ ವ್ಯಾಖ್ಯಾನ. ಅದು ಜಗತ್ತೆಲ್ಲವೂ ಕೂಡ ಪರಮಾತ್ಮನಿಂದ ಅಭಿನ್ನ ಅಲ್ಲದೇ ಇದ್ರೂ ಕೂಡ ಜಗತ್ತೆಲ್ಲದರಲ್ಲಿ ಪರಮಾತ್ಮ ಒಳಗೆ ಹೊಕ್ಕಿದ್ದಾನೆ. ಹಾಗಾಗಿ ಆತನನ್ನು ತಿಳ್ಕೊಂಡ್ರೆ ಆತನೇ ಮುಖ್ಯ ಆದ್ದರಿಂದ ಜಗತ್ತೆಲ್ಲವನ್ನು ತಿಳ್ಕೊಂಡಂತಾಯಿತು ಅಂತ ಅದ್ವೈತದ ವ್ಯಾಖ್ಯಾನ. ಹೀಗೆ ಇಂಥದೆಲ್ಲ ವಿಸ್ತಾರವಾದಂಥ ಪ್ರಶ್ನೆಗಳನ್ನು ಆ ತಂದೆಯಾದವನು ಕೇಳ್ತಾ ಹೋದಾಗ ಆ ಮಗನಿಗೆ ಅದರ ಆ ಪರಾಶಕ್ತಿಯ ಅರಿವಾಯಿತು. ಹಾಗಾಗಿ ಆತನ ಒಂದು ಭಾವನೆ, ತಾನು ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ ಅಂತ ಏನು ಭಾವನೆ ಇತ್ತು, ಆ ಭಾವನೆ ಅವನಿಗೆ ಬೆಳೆಯಿತು. ನಹಿ ವಿಷ್ಣುವ್ರ ಬಲಂ ಜ್ಞಾತ್ವ ಸ್ತಂಭ ಹೇತು ಕಥಂಚನ ಅಂತ ಮಾಧ್ವ ಭಾಷ್ಯ. ಈ ಚಾಂದೋಗ್ಯ ಉಪನಿಷತ್ತಿಗೆ ಆಚಾರ್ಯ ಮಧ್ವಾಚಾರ್ಯರ ಭಾಷ್ಯ ಇದು. ಇತ್ಯಾದಿ ಸಾಮಸಂಹಿತಾಯಾಮ್. ಮನುಷ್ಯನಿಗೆ ದುರಹಂಕಾರ ಯಾಕೆ? ಇದು ಶ್ವೇತಕೇತುವನ್ನು ನೆಪ ಮಾಡಿಕೊಂಡ್ರು ಉಳಿದವರಿಗೆಲ್ಲರಿಗೂ ಹೇಳೋದು. ಅದು ಭಗವದ್ಗೀತೆಗಾಗಲಿ ಉಪನಿಷತ್ತುಗಳಿಗಾಗಲಿ ಅರ್ಜುನನಾಗಲಿ ಶ್ವೇತಕೇತುವಾಗಲಿ ಒಂದು ನೆಪ ಮಾತ್ರ. ಅವರಿಗಾದಂಥ ಅಂಥ ಭಾವನೆಗಳು ಅವರಿಗೆಲ್ಲ ತಾತ್ಕಾಲಿಕ, ಅವು ನಮ್ಮಂಥವರಿಗೆ ಸ್ಥಾಯಿ ಭಾವನೆಗಳು. ಅದಕ್ಕಾಗಿ ನಾವೇ ಆ ಉಪನಿಷತ್ತುಗಳಿಗೆ, ಆ ಗೀತೆಗೆ,
ಮುಖ್ಯವಾಗಿ ಗುರಿ. ಯಾಕೆ ದುರಹಂಕಾರ ಅಂತಂದ್ರೆ ವಿಷ್ಣುವಿನ ಬಲದ ಜ್ಞಾನ ಇಲ್ಲ, ಭಗವಂತನದ ಬಲದ ಜ್ಞಾನ ಇಲ್ಲ. ಭಗವಂತ ಈ ಜಗತ್ತಿಂದ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಅವನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಆದ್ರಿಂದ ಅಥವಾ ತಿಳ್ಕೊಂಡಿದ್ರು ಕೂಡ ಇಕ್ಕಟ್ಟಿನ ಸಂದರ್ಭಗಳು ಬಂದಾಗ, ಸಂಕಟದ ಪರಿಸ್ಥಿತಿಗಳು ಬಂದಾಗ, ಯಾವ ಸಂದರ್ಭದಲ್ಲಿ ಭಗವಂತನ ಜ್ಞಾನ ನಮ್ಮ ಜೀವನಕ್ಕೆ ದಾರಿದೀಪ ಆಗಬೇಕು ಆ ಸಂದರ್ಭದಲ್ಲಿ ಆ ಸಂಗತಿಯನ್ನು ಮರೆತವರಂತೆ ವರ್ತಿಸ್ತೀವಾದ್ರಿಂದ ನಮ್ಗೆ ದುರಹಂಕಾರ. ಅದನ್ನು ತಿಳ್ಕೊಂಡ್ರೆ ದುರಹಂಕಾರ ಇಲ್ಲವೇ ಇಲ್ಲ. ಇವನು ಕೂಡ, ಈ ಶ್ವೇತಕೇತು ಕೂಡ ಅದನ್ನು ತಿಳ್ಕೊಂಡಿದ್ದಿಲ್ಲ ಆದ್ರಿಂದ ಆತ ಹೀಗೆ ದುರಹಂಕಾರಿಯಂತೆ ವರ್ತಿಸಿದ್ದ. ಅದು ಹೇಳ್ತಾನಂತವನಪ್ಪ. ಮುಖ್ಯತ್ವಾದೇವ ಸನ್ನಾಂನ ಸತ್ಯತಿ ಜ್ಞಾನ ರೂಪತಃ ಸತ್ಯಮಿತ್ಯುಕ್ತೆ ವಿಷ್ಣು ಸತ್ವಂ ನಾಶಿ ಕಥಂಚನ. ಭಗವಂತನನ್ನು ಸತ್ಯ ಅಂತ ಕರೀತಾರೆ. ಯಾಕೆಂತಂದ್ರೆ ಆತ ಎಲ್ಲ ಕಡೆ ವ್ಯಾಪಿಸಿಕೊಂಡಿರೋದ್ರಿಂದ ಆತನೇ ಮುಖ್ಯ ಸತ್ಯ. ಆದ್ದರಿಂದ ಆದ್ರೆ ಆ ವಿಷ್ಣುವಿನ ಸಾಮರ್ಥ್ಯ ನಿನ್ನಲ್ಲಿಲ್ಲ. ಅಥವಾ ಅನೂಚಾನಮಾನಿ ತ್ವಂ ಸ್ತಬ್ಧೋತಿ. ಆತನ ಶಕ್ತಿ ನಿನ್ನಲ್ಲಿಲ್ಲ ಅಂದ ಮೇಲೆ ನೀನು ಯಾವ ಕಾರಣಕ್ಕಾಗಿ ದುರಹಂಕಾರ ಪಡ್ತಿ? ನಿನಗಿಂತ ಹೆಚ್ಚಿನವರು ಇಂದ್ರಾದಿ ದೇವತೆಗಳಿದ್ದಾರೆ. ಅವರಿಗಿಂತ ಪ್ರಾಣ, ರುದ್ರ, ಶ್ರೀದೇವಿ ಮೊದಲಾದವರಿದ್ದಾರೆ. ಅವರೆಲ್ಲರಿಗಿಂತಲೂ ಮುಖ್ಯನಾಗಿ ಭಗವಂತ ಇದ್ದಾನೆ. ಅವ್ರು ಯಾರೂ ಇಂಥ ಭಾವನೆಯನ್ನು ತಲೆಯಲ್ಲಿ ಮೂಡಿಸ್ಕೊಂಡಿಲ್ಲ ಅಂದಮೇಲೆ ನೀನು ಯಾತಕ್ಕಾಗಿ ಈ ಭಾವನೆಯನ್ನು ಇಟ್ಕೊಳ್ಬೇಕು? ನಿನಗಿಂತ ಅಧಿಕರಾದಂಥವ್ರು ಅವರೇ ತಾವಾಗಿಯೇ ನಾವ್ಯಾರೂ ಪರಮಾತ್ಮನ ಶಕ್ತಿ ಉಳ್ಳವರಲ್ಲ, ಆದ್ರಿಂದ ನಾವು ಅಹಂಕಾರ ಪಡಬೇಕಾಗಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅವರೇ ನಿನಗಿಂತ ದೊಡ್ಡವರಾದವರೇ ಆ ಭಾವನೆಯನ್ನ ಬಿಟ್ಟುಕೊಟ್ಟಿರುವಾಗ ನಿನಗೆ ಯಾಕೆ ಈ ದುರ್ಭಾವನೆ ಅಂದ ಆ ಅಪ್ಪ. ಹೀಗೆ ಆ ಭಾಷ್ಯದಲ್ಲಿ ಅದರ ವ್ಯಾಖ್ಯಾನ. ಇಲ್ಲಿ ಮಾತು ಬಂತಲ್ಲ, ತ್ವಂಪದಸ್ಯ ತತ್ಪದೇನ ಐಕ್ಯತಾ. ಇದು ಅದೇ ಛಾಂದೋಗ್ಯೋಪನಿಷತ್ತಿನ 6ನೇ ಮಾತು. ಒಂದು ಪ್ರಸಿದ್ಧವಾದಂತಹ ಮಾತು, ತತ್ವಮಸಿ ಅಂತ. ಅಸಿನಾ ತತ್ವಮಸಿನ ಪರಜೀವ ಪ್ರಭೇದಿನ. ಅಕ್ಷೋಭ್ಯ ಮುನಿಗಳು ಮತ್ತೆ ವಿದ್ಯಾರಣ್ಯ ಮುನಿಗಳ ನಡುವೆ ಇದೇ ತತ್ವಮಸಿ ಎನ್ನುವ ಶ್ರುತ್ಯರ್ಥವಾದ ವಿಚಾರವಾಗಿ ಚರ್ಚೆ ನಡೆದಿತ್ತು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಅದೇ ಈ ತತ್ವಮಸಿ ಅಂತ ಮಾತು. ಸಯ ಏಷೋ ಅಣಿಮ ಐತದಾತ್ಮ್ಯವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ. ತತ್ವಮಸಿ ಅಂತಿದೆ. ತತ್ ಅಂದ್ರೆ ಆ ಪರಮಾತ್ಮ, ತ್ವಮ್ ಅಂದ್ರೆ ನೀನೇ ಆ ಪರಮಾತ್ಮನಾಗಿದ್ದಿ. ಹಾಗಾಗಿ ಈ ಜಗತ್ತೆಲ್ಲವನ್ನು ಕೂಡ ಅಭಿನ್ನ ಅಂತ ತಿಳಿದುಕೋ. ಜಗತ್ತೆಲ್ಲೂ ಕೂಡ ಪರಮಾತ್ಮನಿಂದ ಅಭಿನ್ನ. ಈ ಜಗತ್ತಿನೊಳಗಿರುವಂತಹ ಎಲ್ಲ ಜೀವರು ಎಲ್ಲರೂ ಪರಮಾತ್ಮನಿಂದ ಅಭಿನ್ನರು ಅಂತನ್ನೋದು ಇದು ಅದ್ವೈತದ ವ್ಯಾಖ್ಯಾನ. ಇದು ದ್ವೈತದ ವ್ಯಾಖ್ಯಾನದಂತೆ ತತ್ವಮಸಿ ಅಲ್ಲ. ಸಂಸ್ಕೃತ ಶಬ್ದಗಳು ಹೇಗಿರ್ತಾವಲ್ಲ ಅದನ್ನು ಪದಚ್ಛೇದ ಮಾಡುವಾಗ, ಸಮಾಸ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಅದಕ್ಕೆ ಪ್ರತ್ಯೇಕವಾದಂಥ ಅರ್ಥಗಳನ್ನು ಹೇಳ್ಬೋದು. ತತ್ ತ್ವಂ ಅಸಿ, ಆ ಪರಮಾತ್ಮನೇ ನೀನಾಗಿದ್ದಿ ಅಂತ ಮಾಡಿದರೆ ಅಭೇದ ಪರವಾದ ಅರ್ಥ ಆಯಿತು. ಅತತ್ ತ್ವಮಸಿ ಅಂತ ಹೇಳಿಬಿಟ್ರೆ ಪರಮಾತ್ಮನಕ್ಕಿಂತ ಭಿನ್ನ ನೀನಾಗಿದ್ದಿ ಅಂತ ಹೇಳಿದಂತಾಯ್ತು. ಪ್ರಸಾರವನ್ನು ಅಲ್ಲಿ ಸವರ್ಣದಿದ್ದು ಸಂಧಿ ಮಾಡ್ಲಿಕ್ಕೆ ಅವಕಾಶ ಇದೆ, ಆದ್ದರಿಂದ ಅದನ್ನು ಸೇರಿಸ್ಕೊಂಡಂತಾಯ್ತು. ಈ ವ್ಯಾಖ್ಯಾನದ ಔಚಿತ್ಯ ಏನಂತಂದ್ರೆ, ಆತ ಬಂದವನು ದುರಹಂಕಾರಿಯಾಗಿ ಬಂದಿದ್ದ. ನಾನೇ ದೊಡ್ಡ ಪಂಡಿತ, ನಾನೇ ವೇದಜ್ಞಾನಿ ಅಂತ ಬಂದಿದ್ದ. ಅಂಥವನ ಅಹಂಕಾರ ಕಳಿಬೇಕಾದ್ರೆ ನೀನೇ ಪರಮಾತ್ಮನ ಅಂಶ ಅಂತ ಹೇಳಿಬಿಟ್ರೆ ಆತನ ಅಹಂಕಾರ ಹೋಗೋ ಸಾಧ್ಯತೆ ಇಲ್ಲ. ನೀನು ಪರಮಾತ್ಮನಿಗಿಂತ ಭಿನ್ನ ಅಂತ ಹೇಳಿದ್ರೆ ಆತನಿಗೆ ದುರಹಂಕಾರ ಇಳಿಯೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅತತ್ವಮಸಿ ಅಂತ ವ್ಯಾಖ್ಯಾನ ಮಾಡಬೇಕು. ಸತ್ಯಂ ಬ್ರಹ್ಮಾಭಿಧೇಯಂ ಇತ್ಯೇವಂ ಸದ್ಬ್ರಹ್ಮ ಕೀರ್ತಿತಂ. ಆ ಸತ್ಸ್ವರೂಪವಾದಂತಹ ಬ್ರಹ್ಮ ಏನಿದೆ ಆ ಬ್ರಹ್ಮವೇ ಶ್ರೀರಾಮ. ಅದು ಸೃಷ್ಟಿ, ಸ್ಥಿತಿ, ಅಂತ ಇದೆಲ್ಲದಕ್ಕೂ ಕೂಡ ಅದು ಕಾರಣ. ಅನ್ಯಸ್ಯಾಮಪಿ ಶಾಖಾಯಾಮ್ ಪ್ರಶ್ನ ಪ್ರತ್ಯುತ್ತಿತಃ ಸ್ಫುಟಂ. ಗುರುಗಳ ನಡುವೆ ಮತ್ತು ಶಿಷ್ಯರ ನಡುವೆ ನಾನಾ ಥರದ ಪ್ರಶ್ನ ರೂಪವಾಗಿ ಶಿಷ್ಯರಾದ ಪ್ರಶ್ನೆ ಕೇಳುವುದು, ಗುರುವಾದವನು ಅದಕ್ಕೆ ವಿಸ್ತಾರವಾಗಿ ಉತ್ತರ ಕೊಡೋದು. ಈ ನೆಪದಿಂದ ಉಪನಿಷತ್ತು ಅನೇಕ ತತ್ವದ ರಹಸ್ಯಗಳನ್ನು ವರ್ಣನೆ ಮಾಡಿದೆ. ಇಹಚೇದವೇದೀನ್ ಅಥ ಸತ್ಯಮಸ್ತಿ ನಚೇದಿಹಾವೇದೀನ್ ಮಹತೀ ವಿನಷ್ಟಿ ಅಂತ ಇದೊಂದು ಅಥರ್ವಣ ಉಪನಿಷತ್ತು ಅಥವಾ ಮುಂದಕ್ಕೆ ಉಪನಿಷತ್ತು. ಅದರ ಮಾತು ಇಹಚೇದವೇದಿ ಅಥ ಸತ್ಯಮಸ್ತಿ. ಈ ಜನ್ಮ ನಿಮಗೆ ಸೌಭಾಗ್ಯದ ಕಾರಣದಿಂದಾಗಿ ದೊರೆತಿದೆ. ಈ ಜನ್ಮವನ್ನು ಸಫಲ ಮಾಡಿಕೊಳ್ಳಿ, ಆ ಪರಮಾತ್ಮನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಅದನ್ನು ಮಾಡಿದರೆ ಅಥ ನೀವು ಈ ಜನ್ಮವನ್ನು ದಾಟಿದ ಮೇಲೆ ಸತ್ಯಮಸ್ತಿ, ಸತ್ಯ ರೂಪವಂತಹ ಪರಮಾತ್ಮನ ಸನ್ನಿಧಾನ ನಿಮಗೆ ದೊರೆಯುತ್ತದೆ ಮತ್ತು ನೀವು ಮೋಕ್ಷಕ್ಕೆ ಭಾಗಿಗಳಾಗ್ತೀರಿ. ನಚೇದಿಹಾವೇದಿ ಮಹತೀ ವಿನಷ್ಟಿ. ಅದನ್ನ ನೀವು ತಿಳ್ಕೊಳ್ಳದೇ ಇದ್ರೆ ದೊಡ್ಡ ಹಾನಿ ನಿಮಗೆ ಕಾದಿದೆ. ಅದು ಕೂಡ ಈ ಅಥರ್ವಣ ಉಪನಿಷತ್ತಿನ ಮಾತು.
ಅಧ್ಯಾತ್ಮಾದಿ ದೇವಭಿದ ವಿದ್ಯಾಸಾಧನಮೇವ ಚ ಬ್ರಹ್ಮಜ್ಞಾನೇನ ಪಾಪಾನಾಂ ಹಾನಿಸ್ತತ್ರಾಪ್ತಿರಿತ್ಯಯಂ. ಮುಂಡಕೇಪಿ ಪರಾವಿದ್ಯಾ ವಿಷಯೋ ಬ್ರಹ್ಮಣಃ ಸೃಷ್ಟಿಶ್ಚ ಅನೇಕ ದೃಷ್ಟಾಂತೈಃ ಉಕ್ತಾ ತಸ್ಮಿಂಶ್ಚ ಸಂಸ್ಥಿತ. ಆನಂದ ರಾಮಾಯಣದ ಈ 207ನೇ ಶ್ಲೋಕ ಅದನ್ನ ಮುಂಡಕ ಅಂತ ಹೇಳಿದೆ, ಮುಂಡಕೋಪನಿಷತ್ತು ಅಂತ ಹೇಳಿದೆ. ಮುಂಡಕೋಪನಿಷತ್ತು ಅಥವಾ ಅಥರ್ವಣೋಪನಿಷತ್ತು ಅಂತ 2 ಶಬ್ದದಿಂದ ಕೂಡ ನಾವು ಅದನ್ನ ಕರೆಯಬಹುದು. ಅಲ್ಲಿ ಪರಾವಿದ್ಯಾ ದ್ವೇ ವಿದ್ಯೆ ವೇದಿತವ್ಯ ಪರಾಚೈವ ಅಪರಾಚ ಅಂತ 2 ಥರದ ವಿದ್ಯೆಗಳಿವೆ ಅಂತ ಅಥರ್ವಣೋಪನಿಷತ್ತಿನ ಮೊದಲನೇ ಬರುವಂಥ ಮಾತಿದೆ. ತಸ್ಮೈ ಸಹೋವಾಚ ಶೌನಕೋಹ ವೈ ಮಹಾಶಾಲಃ ಅಂಗಿರಸಂ ವಿಧಿವತ್ ಉಪಸನ್ನಃ ಪಪ್ರಚ್ಛ. ಶೌನಕ ಅಂತನವನು ಅಂಗಿರಸ ಮುನಿಗಳ ಸಮೀಪಕ್ಕೆ ಬಂದು ವಿದ್ಯುಕ್ತವಾದ ಸೇವೆ ಮಾಡಿ ಪ್ರಶ್ನೆ ಮಾಡಿದಂತೆ, ನನಗೆ ಪರಾತತ್ವದ ಬಗ್ಗೆ ಉಪದೇಶ ಮಾಡಿ. ಆಗ ಅವ್ರು ಹೇಳಿದರು, ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯ, 2 ವಿದ್ಯೆಗಳನ್ನ ಮನುಷ್ಯ ಅಧ್ಯಯನ ಮಾಡಬೇಕು. ಇತಿ ಹಸ್ಮ ಯದ್ ಬ್ರಹ್ಮವಿದೋ ವದಂತಿ ಪರಾಚೈವ ಅಪರಾಚ. 2 ವಿದ್ಯೆಗಳು ಯಾವುದಂದ್ರೆ ಒಂದು ಪರಾವಿದ್ಯೆ ಅಪರಾವಿದ್ಯೆ ಅಂತ ಹೀಗೆ 2 ಇವೆ. ಉಪನಿಷತ್ತೇ ಅದನ್ನು ಹೇಳ್ತದೆ, ಪರಾವಿದ್ಯೆ ಅಂದ್ರೆ ಯಾವುದು ಅಪರಾವಿದ್ಯೆ ಅಂದ್ರೆ ಯಾವುದು ಅದನ್ನು ತಾನಾಗೆ ಉಪನಿಷತ್ತು ವರ್ಣನೆ ಮಾಡಿದೆ. ತತ್ರ ಪರ ಋಗ್ವೇದ ಯಜುರ್ವೇದ ಸಾಮವೇದೋ ಅಥರ್ವವೇದ, ಈ 4 ವೇದಗಳೇನಿವೆ ಇವುಗಳನ್ನು ಪರ ಅಂತನ್ಬೇಕು. ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದಃ ಜ್ಯೋತಿಷಮಿತಿ. ಋಗ್ವೇದ ಯಜುರ್ವೇದ ಸಾಮ ಅಥರ್ವವೇದ ಮತ್ತು ಶಿಕ್ಷಾ ಗ್ರಂಥಗಳು, ವೇದದ ಸ್ವರಗಳನ್ನು ವರ್ಣನೆ ಮಾಡುವಂಥದ್ದು, ಬೋಧಾಯನ ಅಶ್ವರಾಯನ ಆಪಸ್ತಂಭ ಮೊದಲಾದ ಕಲ್ಪ ಗ್ರಂಥಗಳು. ಯಜುರ್ವೇದಕ್ಕೆ ಆಪಸ್ತಂಭ ಸೂತ್ರ ತೈತ್ರಿ ಶಾಖಾಧ್ಯಾಯಿ ಅಂತ ನಾವು ಹೇಳ್ತೇವೆ. ಸಂಧ್ಯಾವಂದನದ ಕೊನೆಯಲ್ಲಿ ಪ್ರತಿಯೊಬ್ಬರು ಕೂಡ ಋಗ್ವೇದಿಗಳು ಯಜುರ್ವೇದಿಗಳು ಮತ್ತು ಸಾಮವೇದಿಗಳು ಯಾರಾದರೂ ಇದ್ರು ಅವರೆಲ್ಲರೂ ಕೂಡ ತಾವು ಈ ಎಲ್ಲ ಸೂತ್ರಗಳಲ್ಲಿ ಯಾವ ಸೂತ್ರದ ಅನುಯಾಯಿಗಳು ಅಂತ ಅನ್ನೋದನ್ನ ವಿಸ್ತಾರವಾಗಿ ಹೇಳ್ತಾರೆ. ಆ ಸೂತ್ರಕ್ಕನುಸಾರವಾಗಿ ಅವರು ಶ್ರಾದ್ದ ಉಪಕರ್ಮ ಮತ್ತು ಉಳಿದ ಧಾರ್ಮಿಕ ಕ್ರಿಯೆಗಳನ್ನೆಲ್ಲ ಮಾಡಬೇಕಾದ್ದು ನಿರ್ಣಯ. ಇವನ್ನ ಅಪರಾವಿದ್ಯೆ ಅಂತ ಕರೀತಾರೆ, ಈ ಶಿಕ್ಷಾ ಮೊದಲಾದವುಗಳನ್ನು. ಈ ವೇದ ಏನಿದೆ ಅದನ್ನ ಪರವಿದ್ಯಾ ಅಂತಲೂ ಹೇಳ್ಬೋದು ಅಪರವಿದ್ಯಾ ಅಂತಲೂ ಹೇಳ್ಬೋದು ಅಂತ ಒಂದು ಮಾಧ್ಯಮ ಭಾಷ್ಯದಲ್ಲಿ ಅದರ ವರ್ಣನೆ ಇದೆ. ಅದನ್ನು ಈ ಮುಂಡಕೋಪನಿಷತ್ತು ಪರಾವಿದ್ಯಾ ವಿಷಯೋ ಯಸ್ಯ ಬ್ರಹ್ಮಣಃ ಅಂತ ಹೀಗೆ ಹೇಳಿದೆ. ಲಯಶ್ಚಾಪಿ ಹಿ ತತ್ರೈವ ವಿಶ್ವಂ ಸರ್ವಂ ಹಿ ತನ್ಮಯಂ ತಾರೇಣ ಧನುಷಾ ವೇದ್ಯಂ ಲಕ್ಷ್ಯಂ ಆತ್ಮಾರ್ಪಣಂ ಯಥಾ. ಈ ಉಪನಿಷತ್ತು ಆ ವಿದ್ಯೆಗಳ ಮಹತ್ವವನ್ನು ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಎರಡನ್ನು ಹೇಳಿದ ಬಳಿಕ ಒಂದು ಸುಂದರವಾದಂತಹ ದೃಷ್ಟಾಂತವನ್ನು ಹೇಳ್ತದೆ. ಧನುರ್ಗೃಹೀತ್ವ ಔಪನಿಷದಂ ಮಹಾಸ್ತ್ರಂ ಶರಂ ಹಿ ಉಪಾಸ ನಿಶಿತಂ ಸಂದಧೀತ. ಈ ಉಪಾಸಕ ಏನಿದ್ದಾನೆ ಪರಮಾತ್ಮನನ್ನು ಆರಾಧನೆ ಮಾಡುವಾಗ ಹೇಗೆ ಆರಾಧನೆ ಮಾಡಬೇಕು ಅಂತಂದ್ರೆ, ಬಿಲ್ಗಾರ ಬಿಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಣವನ್ನು ಹೂಡಿ ಹೇಗೆ ಅಭ್ಯಾಸ ಮಾಡ್ತಾನೋ ಆ ರೀತಿಯಾಗಿ ಪರಮಾತ್ಮನ ಉಪಾಸನೆ ಮಾಡಬೇಕು. ಇಲ್ಲಿ ಬಿಲ್ ಯಾವುದು ಅಂದ್ರೆ ಓಂಕಾರವೇ ಬಿಲ್ಲು. ಅದು ಆ ಓಂಕಾರದ ವಿವರಣೆಯೇ ಈ ಗಾಯತ್ರಿ, ಅದರ ವಿವರಣೆಯೇ ಎಲ್ಲ ವೇದಗಳು. ಆ ಬಿಲ್ಲನ್ನು ಹಿಡಿದು ತೀಕ್ಷ್ಣವಾದಂತಹ ಬಾಣವನ್ನು, ಮನಸ್ಸು ಅನ್ನುವಂಥ ಒಂದು ಬಾಣವನ್ನು ಆ ಬಿಲ್ಲಿಗೆ ಏರಿಸಬೇಕು. ಏರಿಸಿ ಆ ಅವಿನಾಶ ಅಂತ ಪರಮಾತ್ಮ ಏನಿದ್ದಾನೆ ಅವನನ್ನು ಲಕ್ಷ್ಯವನ್ನಾಗಿಟ್ಕೊಂಡು ಅಲ್ಲಿ ಬಾಣವನ್ನು ಪ್ರಯೋಗ ಮಾಡಬೇಕು, ನಮ್ಮ ಮನಸ್ಸನ್ನು ಪ್ರಯೋಗ ಮಾಡಬೇಕು. ಪ್ರಣವೋ ಧನುಃಶರೋಶ್ಯಾತ್ಮ ಬ್ರಹ್ಮತಲ್ ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಓಂಕಾರವೇ ಬಿಲ್ಲು, ಈ ಮನಸ್ಸೇ ಬಾಣ, ಆ ಪರಬ್ರಹ್ಮನೇ ಗುರಿ. ಗುರಿ ತಪ್ಪದೆ ಆ ಮನಸ್ಸನ್ನು ಪರಮಾತ್ಮನಲ್ಲಿ ನೆಡಬೇಕು. ಆಗ ಬಾಣ ಹೋಗಿ ಲಕ್ಷ್ಯಕ್ಕೆ ಚುಚ್ಕೋತದಲ್ಲ, ಸುಲಭ ಕಿತ್ತಿದ್ರೆ ಆ ಬಾಣ ಹೊರಗೆ ಬರೋದಿಲ್ಲ. ಅದರಂತೆ ಉಪಾಸಕ ಪರಮಾತ್ಮನಲ್ಲಿ ಹೋಗಿ ಲಗ್ನನಾಗಿಬಿಡ್ತಾನೆ. ಶರವತ್ ತನ್ಮಯೋ ಭವೇ ಅಂತನ್ನೋದು ಈ ಉಪನಿಷತ್ತು ಕೂಡ ಅದನ್ನು ಹೇಳಿದೆ. ಆನಂದ ರಾಮಾಯಣ ಅದನ್ನ ತಾರೇಣ ಧನುಷಾ ವೇದ್ಯ ಲಕ್ಷ್ಯಂ ಆತ್ಮಾರ್ಪಣಂ ಯಥಾ ಅಂತ ಹೀಗೆ ಅದನ್ನ ಹೇಳಿದೆ. ಇಲ್ಲಿ ಈ ಮಾತೇನಿದೆಯಲ್ಲ ಇದು ಕೂಡ ಯಾವ ಸ್ಥಿತಿಗೆ ಮುಕ್ತನ ಜೀವನಿಗೂ ಪರಮಾತ್ಮನಿಗೂ ಇರುವಂಥ ಸಂಬಂಧವನ್ನು ವರ್ಣನೆ ಮಾಡ್ತದೆ. ಜೀವನಿಗೂ ಪರಮಾತ್ಮನಿಗೂ ಇರುವಂಥ ಸಂಬಂಧವನ್ನು ವರ್ಣನೆ ಮಾಡುವಾಗ ಆ ಸಂಬಂಧ ಯಾವ ಥರದ ಸಂಬಂಧ ಅದನ್ನ ಆ ದೃಷ್ಟಾಂತದ ಮೂಲಕ ಹೇಳಿದ್ದಾದ್ರಿಂದ ದೃಷ್ಟಾಂತವನ್ನು ಹೊಂದಿಸ್ಕೊಂಡು ನೋಡಿದರೆ
ಜೀವನಿಗೂ ಪರಮಾತ್ಮನಿಗೂ ಇರುವಂಥ ಸಂಬಂಧ ಯಾವುದು ಅಂತ ತಾನಾಗಿ ಗೊತ್ತಾಗ್ತದೆ. ಜೀವ ಪರಮಾತ್ಮನಿಂದ ಭಿನ್ನನಾದವನು ಅಂತ ಅನ್ನೋದು ಆ ದೃಷ್ಟಾಂತವನ್ನು ನೋಡಿದ್ರೆ ಗೊತ್ತಾಗ್ತದೆ. ಬಾಣವನ್ನ ಒಂದು ಗುರಿಗೆ ಹೊಡೆದಾಗ ಆ ಬಾಣ ಮತ್ತು ಗುರಿ ಇವೆರಡು ಬೇರೆ ಬೇರೆ. ಬಾಣವೇ ಗುರಿಯಾಗಿ ಎಂದು ಪರಿಣಾಮ ಹೊಂದೋದಿಲ್ಲ. ಮೊದಲು ಕೂಡ ಬಾಣವು ಗುರಿಯಿಂದ ಭಿನ್ನವೇ ಆಗಿತ್ತು. ಅಲ್ಲಿ ಹೋಗಿ ನಾಟಿಕೊಂಡಾಗಲೂ ಕೂಡ ಬಾಣವು ಬೇರೆ, ಗುರಿಯೇ ಬೇರೆ. ಶರವನ್ ಮುಕ್ತ ಚೇತನ, ಈ ಮುಕ್ತ ಜೀವ ಇದ್ದಾನಲ್ಲ, ಉಪಾಸಕ ಜೀವ, ಆತ ಬಾಣದಂತೆ ಅಂತ ಉದಾಹರಣೆ ಕೊಟ್ಟಿದ್ದರಿಂದ ಬಾಣ ಪ್ರಯೋಗ ಮಾಡೋದಕ್ಕಿಂತ ಮೊದಲು ಭಿನ್ನವಾಗಿತ್ತು, ಪ್ರಯೋಗ ಮಾಡಿಸಿಕೊಂಡ ಮೇಲೂ ಕೂಡ ಭಿನ್ನವೇ. ಹಾಗೆ ಜೀವ ಪ್ರಯೋಗ ಮಾಡಿಸ್ಕೊಳ್ಳೋದಕ್ಕಿಂತ, ಉಪಾಸನೆ ಮಾಡೋದಕ್ಕಿಂತ ಮೊದಲು ಈ ಸಂಸಾರದಲ್ಲಿದ್ದಾಗಲೂ ಆತ ಪರಮಾತ್ಮನಿಂದ ಭಿನ್ನನೆ, ಮುಕ್ತನಾದ ಮೇಲೆ ಅವಾಗಲೂ ಕೂಡ ಆತ ಪರಮಾತ್ಮನಿಂದ ಭಿನ್ನನೆ ಅಂತ ಅನ್ನೋದನ್ನ ಆ ಅಥರ್ವಣ ಉಪನಿಷತ್ತು ವರ್ಣನೆ ಮಾಡಿದೆ. ಹಿಂದೊಂದು ಮಾತು ಬಂದಿತ್ತು, ದ್ವಾಸುಪರ್ಣ ಸೈಜ ಸಖಾಯ ಅನ್ನುವಂಥ ಮಾತು ಬಂದಿತ್ತು. ಆ ಮಾತು ಅದು ಹೇಗೆ ಸಂಸಾರದಲ್ಲಿರುವಂಥ ಜೀವ ಮತ್ತು ಮುಕ್ತಿಯಲ್ಲಿರುವಂಥ ಜೀವ ಅವರಿಬ್ಬರಿಗೂ ಕೂಡ ಅದು ಅನ್ವಯ ಆಗುವಂಥ ಮಾತು ಅಂತ ಬಂದಿತ್ತು. ವ್ಯಾಖ್ಯಾನಗಳಲ್ಲಿ ಸಂಸಾರದಲ್ಲಿರುವಂಥ ಜೀವನ ಬಗ್ಗೆಯೇ ಅದು ವರ್ಣನೆ ಅಂತ ಹೀಗೆ ಬಂದಿದ್ರು ಕೂಡ ಅದನ್ನ ಆಚಾರ್ಯ ಮಧ್ವರ ಭಾಷ್ಯ ಏನಿದೆ ಆ ಭಾಷ್ಯಕ್ಕೆ ಹೊಂದಿಸಿಕೊಂಡು ನೋಡಿದರೆ ಅದನ್ನ ಮುಕ್ತಿಗೂ ಕೂಡ ಹೊಂದಿಸಬಹುದು ಅಂತ ಅವತ್ತಿನ ದಿವಸ ಹೇಳಿದ್ದೆ. ವಾದರಾಜ ಸ್ವಾಮಿಗಳ ವ್ಯಾಖ್ಯಾನ, ಉಪನಿಷತ್ತಿನ ವ್ಯಾಖ್ಯಾನ ಮತ್ತು ಯುಕ್ತಿ ಮಲ್ಲಿಕ ಇವುಗಳೆಲ್ಲರಲ್ಲಿ ಯಾವುದೇ ವಿರೋಧ ಇಲ್ಲ. ಮಧ್ವಾಚಾರ್ಯರ ಅಭಿಪ್ರಾಯನೇ ಆಗಿದೆ, ಮುಕ್ತಸ್ಯ ಸರ್ವತ್ರ ಭಗವತ್ ಸಕಾಶಾತ್ ಭೇದಸ್ಯ ಉಕ್ತತ್ವಾಚ್ಯ. ಇದು ಮಾಧ್ವ ಭಾಷ್ಯ. ಸರ್ವತ್ರ ಅಂದ್ರೆ ಸಂಸಾರದಲ್ಲಿ ಮತ್ತು ಮುಕ್ತಿ ಹೋದ್ಮೇಲೆ ಕೂಡ ಅಮೃತಸ್ಯೈಷ ಸೇತು ಶರವತ್ತನ್ಮಯೋ ಭವೇತ್ ಬ್ರಹ್ಮತಲ್ಲಕ್ಷ್ಯಮುಚ್ಯತೆ ನಿರಂಜನ ಪರಮಂ ಸಾಮ್ಯಮುಪೈತಿ ಇತ್ಯಾದಿನ ಇವೆಲ್ಲ ಉಪನಿಷತ್ತುಗಳು ಕೂಡ, ಬರೇ ಆಥರ್ವಣ ಉಪನಿಷತ್ತಲ್ಲ, ಉಳಿದ ಉಪನಿಷತ್ತುಗಳು ಕೂಡ, ದ್ವಾಸುಪರ್ಣ ಮೊದಲಾದ ಎಲ್ಲ ಉಪನಿಷತ್ ವಾಕ್ಯಗಳು ಕೂಡ ಸಂಸಾರದಲ್ಲಿದ್ದ ಜೀವ, ಮುಕ್ತಿ ಹೋದ ಜೀವ ಇಬ್ಬರು ಕೂಡ ಎರಡೂ ಅವಸ್ಥೆಗಳಲ್ಲಿಯೂ ಪರಮಾತ್ಮನಿಂದ ಭಿನ್ನರು ಅನ್ನೋದನ್ನು ಹೇಳಿದೆ. ಹೀಗೆ ಆ ಮಾಧ್ವ ಭಾಷ್ಯಕ್ಕೆ ಹೊಂದಿಸಿಕೊಂಡು ಆ ಮಾತನ್ನು ಹೇಳಬೇಕು. ಲಕ್ಷ್ಯವದ್ ಬ್ರಹ್ಮ ತಸ್ಯಾಂತಃ ಪ್ರವೇಶ ಕ್ಷೀರ ನೀರವತ್ ಇದಮೇ ವಾಸ್ಯ ಸಾಯುಜ್ಯಂ ಮಯಟೋರ್ಥೋಪ್ಯಯಂ ಕಿಲ ಅಂತ ಯುಕ್ತಿ ಮಲ್ಲಿಕಾದ ಫಲ ಸಂವರ್ಧನ 334ನೇ ಶ್ಲೋಕ. ಪರಮಾತ್ಮ ಲಕ್ಷ್ಯದಂತೆ, ಗುರಿ ಇದ್ದಂತೆ, ಒಂದು ಎದುರಿಗೊಂದು ಹಲಗೆಯನ್ನಿಟ್ಟು ಅಲ್ಲಿ ಬಾಣವನ್ನು ಪ್ರಯೋಗ ಮಾಡ್ತಾರೆ. ಬಾಣವನ್ನು ಪ್ರಯೋಗ ಮಾಡಿದ್ರೆ ಬಾಣ ಅಲ್ಲಿ ಹೋಗಿ ಆಳವಾಗಿ ನಾಟ್ಕೋತದೆ. ಆ ಬಾಣವನ್ನು ಸುಲಭವಾಗಿ ತೆಗಿಲಿಕ್ಕೆ ಬರೋದಿಲ್ಲ. ಬಹಳಷ್ಟು ಕೈಯಲ್ಲಿ ಶಕ್ತಿ ಇದ್ದವರಿಗೆ, ರಟ್ಟೆಯಲ್ಲಿ ಬಲ ಇದ್ದವರು ಬೇಕಾದ್ರೆ ಆ ಬಾಣವನ್ನು ಕಿತ್ತು ತೆಗೆಯಬಲ್ಲರು. ಅದರಂತೆ ಜೀವನವಾದವನು ಪರಮಾತ್ಮನ ಹೋಗಿ ತಲುಪಿದ ಮೇಲೆ ಎಷ್ಟು ಗಾಢವಾದ ಸಂಬಂಧವನ್ನು ಪರಮಾತ್ಮನ ಜೊತೆ ಪಡ್ಕೊಂಡಿರ್ತಾನೆ ಅಂದರೆ ಅದು ಸಾಯುಜ್ಯ ಮೋಕ್ಷ ಅಂತ. ಇದಮೇ ವಾಸ್ಯ ಸಾಯುಜ್ಯಂ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಮತ್ತು ಸಾರೂಪ್ಯ ಅಂತ 4 ರೀತಿಯಾದ ಮೋಕ್ಷಗಳನ್ನ ಅವತ್ತು ನಾನು ಹೇಳಿದ್ದೆ. ಇದು ಸಾಯುಜ್ಯ ಮೋಕ್ಷ. ಯುಜಿ ಅಂತಂದ್ರೆ ಅಂಟಿಕೊಂಡಿರೋದು ಅಂತ ಅರ್ಥ. ಬಾಣ ಹೇಗೆ ಗುರಿ ಜೊತೆಗೆ ಆ ಫಲಕದ ಮೇಲೆ ಅಂಟ್ಕೊಂಡಿರ್ತದಲ್ಲ, ಅಥವಾ ಎದೆಗೆ ಪ್ರತಿ ಎದುರಾಳಿ ಅಂತ ಪುರುಷನ ಎದೆಗೆ ಅಂಟ್ಕೊಂಡಿರ್ತದಲ್ಲ, ಹಾಗೆ ಜೀವ ಪರಮಾತ್ಮನ ಜೊತೆ ಅಂಟ್ಕೊಂಡ್ಬಿಟ್ಟಿರ್ತಾನೆ. ಸುಲಭವಾಗಿ ಯಾರಿಗೂ ಅದನ್ನು ತೆಗಿಲಿಕ್ಕೂ ಬರೋದಿಲ್ಲ. ಸತ್ಯ ಅಂತಃ ಪ್ರವೇಶ ಕ್ಷೀರ ನೀರವತ್ತ. ನೀರು ಹಾಲಿನ ಜೊತೆ ಸೇರ್ಕೊಂಡಾಗ ಹಾಲು ನೀರು ಯಾವತ್ತೂ ಎರಡು ಭಿನ್ನವೇ. ಆದರೆ ಆ ಹಾಲನ್ನು ನೀರಿನಿಂದ ಸುಲಭವಾಗಿ ಯಾರಿಗೋ ಒಬ್ರಿಗೆ ಕೊಟ್ಟರೆ ಅದನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಬೆಂಕಿಯಿಂದ ಕಾಯಿಸಿ ಆ ಮೇಲೆ ಆವಿಯಾಗಿ ಬಂದಂಥ ನೀರು, ಇದು ನೀರು, ಕೆಳಗೆ ಉಳಿದ ಹಾಲು ಅಂತ ಪ್ರತ್ಯೇಕವಾಗಿ ಯಾವಾಗ ತಿಳ್ಕೊಳ್ಬಹುದು. ಹೀಗೆ ಪರಮಾತ್ಮನಿಗೂ ಮತ್ತು ಜೀವಾತ್ಮನಿಗೂ ಆತ ಮುಕ್ತಾವಸ್ಥೆಯಲ್ಲೂ ಕೂಡ ಇರುವ ಭೇದವನ್ನು ಸರಳವಾಗಿ ನಾವು ತಿಳಿಯಲಾರೆವು. ಸುಲಭವಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಲ್ಲಿ ಅಭೇದ ಇದ್ದಂತೆ ಕಾಣಿಸ್ತದೆ. ವಾಸ್ತವವಾದ ಅಭೇದ ಅಲ್ಲಿಲ್ಲ ಅಂತ ಹೀಗಾದ್ರ ಅರ್ಥ. ಭೇದೇನ ಅದರ್ಶನಾದೇವ, ಸುಲಭವಾಗಿ ಭೇದ ಭಿನ್ನವಾದಂತೆ ಕಾಣೋದಿಲ್ಲ. ಹಾಗಾಗಿ ಶ್ರುತಿ, ಇದೇ ಉಪನಿಷತ್ತು, ವೇದಗಳು, ಭಾಗವತಾದಿ ಪುರಾಣಗಳು ಕೂಡ ಕೆಲವು ಕಡೆ ಪರಮಾತ್ಮ ಜೀವಾತ್ಮ ಇಬ್ಬರು ಅಭಿನ್ನರು ಅಂತ ಹೇಳಿದಂತೆ ವರ್ಣನೆ ಮಾಡ್ತದೆ. ದನಗಳು ಬೆಳಗ್ಗೆ ಎದ್ದು ಮೇಲಕ್ಕೆ ಹೋಗ್ತವೆ, ಹುಲ್ಲುಗಾವಲಿಗೆ ಮೇಲಕ್ಕೆ ಹೋಗ್ತವೆ. ಸಾಯಂಕಾಲ ಆದ ಕೂಡಲೇ ಗೋಷ್ಠೆ ಗಾವ ಏಕೀಭವಂತಿ, ದನಗಳೆಲ್ಲ ಒಟ್ಟಾಗ್ತವೆ. ದನದ ಕೊಟ್ಟಿಗೆಯಲ್ಲಿ ದನಗಳು ಒಟ್ಟಾಗ್ತವೆ ಅಂದ ಮಾತ್ರಕ್ಕೆ ಆ ಎಲ್ಲ ದನಗಳು ಅಭಿನ್ನ ಏನಾಗೋದಿಲ್ಲಲ್ಲ, ಒಂದು ಜಾಗಕ್ಕೆ ಬಂದು ಸೇರ್ತಾವಷ್ಟೆ. ಅದಂತ ಈ ಮುಕ್ತರು ಸಂಸಾರದಲ್ಲಿ ಅಲ್ಲಲ್ಲಿ ಹರಡಿ ಹೋಗಿರ್ತಾರೆ. ಇವರೆಲ್ಲ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರಾಗಿರ್ತಾರೆ. ಅವರೆಲ್ಲ ತಮ್ಮ ಕರ್ಮಗಳನ್ನು ಮುಗಿಸಿ ಸಾಧನೆಯನ್ನು ಪಕ್ವಗೊಳಿಸಿಕೊಂಡು ಪರಮಾತ್ಮನ ಬಳಿಗೆ ಬಂದು ಆ ಪರಮಾತ್ಮನ ಸನ್ನಿಧಾನದಲ್ಲಿ ಒಟ್ಟಾಗ್ತಾರಷ್ಟೇ, ಅಭಿನ್ನರಾಗೋದಿಲ್ಲ ಅಂತ ಹೀಗೆ ಅದರ ವರ್ಣನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಫಲ ಸೌರಭದಲ್ಲಿ ಮತ್ತು
ಭೇದ ಸ್ವರೂಪದಲ್ಲಿ ಯುಕ್ತಿ ಮಲ್ಲಿಕಾನು ಕೂಡ ನಾನಾ ರೀತಿಯಾದಂತಹ ದೃಷ್ಟಾಂತಗಳನ್ನ ತೋರಿಸಿದೆ. ತಾರೇಣ ಧನುಷಾ ವೇದ್ಯ ಲಕ್ಷ್ಯಂ ಆತ್ಮಾರ್ಪಣಂ ಯಥಾ ಮಹಿಮಾತಿಶಯಸ್ಯ ತದ್ಭಾಸಾಭಾತ್ಯಶೇಷಕಂ ಅಗೋಚರಂತು ಸರ್ವೇಷಾಂ ಧ್ಯಾಯಮಾನೋ ಅನುಪಶ್ಯತಿ. ಅದೇ ಆ ಅಥರ್ವಣ ಉಪನಿಷತ್ನಲ್ಲಿ ಆ ಪರಮಾತ್ಮನ ಸ್ವರೂಪ ಎಂಥದ್ದು, ಶಕ್ತಿ ಎಂಥದ್ದು ಅದನ್ನು ವರ್ಣನೆ ಮಾಡ್ತಾರೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಸೂರ್ಯನಿಗೆ ಎಷ್ಟೇ ಶಕ್ತಿ ಇದ್ದಿರಬಹುದು, ಪರಮಾತ್ಮನನ್ನು ಆ ಸೂರ್ಯ ಬೆಳಗಿಸಲಾರ. ಚಂದ್ರ ನಕ್ಷತ್ರಗಳು ಕೂಡ ಪರಮಾತ್ಮನ ವಿಷಯದಲ್ಲಿ ಬೆಳಕು ಚೆಲ್ಲಲಾರವು. ಇದೆಲ್ಲ ಸೂರ್ಯನ ಹಗಲು ಬೆಳಕಿನಲ್ಲಿ ನೀವು ನೋಡಿದರೂ ಕೂಡ ಪರಮಾತ್ಮನಿಗೆ ಗೋಚರ ಆಗೋದಿಲ್ಲ. ಎಂಥ ಹುಣ್ಣಿಮೆ ಬೆಳಕಿನಲ್ಲಿ ಪರಮಾತ್ಮನನ್ನು ಅನ್ವೇಷಣೆ ಮಾಡಬೇಕು ಅಂತ ಹೊರಟರು ಕೂಡ ಅದಕ್ಕೂ ಆತ ಗೋಚರ ಆಗೋದಿಲ್ಲ. ಸೂರ್ಯನಿಗೆ, ಚಂದ್ರನಿಗೆ, ನಕ್ಷತ್ರಗಳಿಗೆ, ಈ ಎಲ್ಲ ತೇಜಸ್ಸುಗಳಿಗೆ ತೇಜಸ್ಸು ಎಲ್ಲಿಂದ ಬಂತು ಅಂದರೆ ಆ ಪರಮಾತ್ಮನಿಂದ ತೇಜಸ್ಸು ಬಂತು ಅಂತ ಹೀಗಾದ್ರ ವರ್ಣನೆ ಇದೆ. ವೇದ ಹಿ ತಂ ಗುಹಾಯಾಂ ಯಹ ಅವಿದ್ಯಾ ಗ್ರಂಥಿಂ ಭಿನತ್ತಿ ಸಹ ಕೃಪಯಾ ವೃಣುತೆ ಬ್ರಹ್ಮ ಯಂ ಕಂಚನ ಸುಸಾಧಕಂ. ಪರಮಾತ್ಮನ ತಿಳಿಯೋದಕ್ಕೆ ಸುಲಭ ಇಲ್ಲ. ನಾವು ಯಾರೋ ದೊಡ್ಡ ಪ್ರವಚನಕಾರರಾಗಿದ್ದೇವೆ, ಪಂಡಿತರಾಗಿದ್ದೇವೆ, ವಿಕಾಸ ಓದಿದ್ದೇವೆ ಅಂತ ಯಾರು ತಿಳ್ಕೊಂಡಿದ್ದವರು ಕೂಡ ನಾವು ಪರಮಾತ್ಮನ ತಿಳ್ಕೊಂಡ್ಬಿಡ್ತೇವೆ ಅಂತ ಹಕ್ಕು ಸಾಧಿಸಿದರೆ ಅದರಿಂದ ಪರಮಾತ್ಮ ಗೋಚರ ಆಗೋದಿಲ್ಲ ಅಂತ. ಆತ ಇಂಥವರಿಗೆ ನಾನು ಒಲಿಯಬೇಕು ಅಂತ ತಾನಾಗೆ ಅಪೇಕ್ಷೆ ಪಡ್ತಾನೆ. ಅಪೇಕ್ಷೆ ಪಟ್ಟರೆ ನೀವು ಆತನನ್ನು ಕಾಣಬಲ್ರಿ, ಇಲ್ಲದೇ ಇದ್ರೆ ಇಲ್ಲ ಅಂತ ಹೇಳಿದೆ ಆ ಉಪನಿಷತ್ತು. ನಾಯಮಾತ್ಮ ಪ್ರವಚನೇನ ಲಭ್ಯ. ದಿವಸಗಟ್ಟಲೆ ಪ್ರವಚನ ಮಾಡಿ ಮಂಗಳ ಮಾಡಿದರೆ ಆ ಪ್ರವಚನದಿಂದ ಆ ಆತ್ಮ ಪರಮಾತ್ಮ ದೊರೆಯೋದಿಲ್ಲ. ನಮ್ಮ ಮೇಧಯ ಉಪನಿಷತ್ತುಗಳನ್ನು, ವೇದಗಳನ್ನು ವ್ಯಾಖ್ಯಾನ ಮಾಡಬಲ್ರಿ, ಎಲ್ಲ ಸೂಕ್ಷ್ಮಗಳನ್ನು ನೀವು ತಿಳ್ಕೊಳ್ಬಲ್ರಿ, ಜನರಿಗೆ ಬೇಕಾದ ಹೇಳಬಲ್ರಿ. ಆದರೆ ನಿಮ್ಮ ನಿಶ್ಚಿತವಾದಂಥ ಮೇಧಾಶಕ್ತಿಗೆ ಪರಮಾತ್ಮ ಸಿಗೋದಿಲ್ಲ. ಬಹುನಾಶ್ರುತೇನ ವರ್ಷಗಳಗಟ್ಟಲೆ ಓದಿದ್ರೂ ಕೂಡ ಆತ ಸಿಗೋದಿಲ್ಲ. ಯಮೈವೇಶ ವೃಣತೆ, ಆತ ಅಪೇಕ್ಷೆ ಪಡಬೇಕು, ಇವನಿಗೆ ನಾನು ಒಲಿಬೇಕು ಅಂತ ಆತ ಅಪೇಕ್ಷೆ ಪಟ್ಟರೆ ತಸ್ಯೈಷ ಆತ್ಮ ವಿವೃಣತೆ ತನು ಸ್ವಾಂ, ತನ್ನ ಸ್ವರೂಪವನ್ನು ಆತ ತೋರಿಸ್ತಾನೆ ಪರಮಾತ್ಮ. ನಾಯಮಾತ್ಮ ಬಲಹೀನೇನ ಲಭ್ಯ. ಈ ಮಾತು ಆವತ್ತು ನನಗೆ ನೆನಪಿಗೆ ಬಂದಿರಲಿಲ್ಲ. ಸ್ವಾಮಿ ವಿವೇಕಾನಂದರು ಈ ಮಾತು ಹೇಳ್ತಾರೆ ಅಂತ ಹೇಳಿ ಈ ಮಾತನ್ನು ಹೇಳಿಕ್ಕೆ ನಾನು ಮರ್ತೋದೆ. ಇದು ಅಥರ್ವಣ ಉಪನಿಷತ್ತಿನ ಮಾತು. ಬಲ ಇಲ್ಲದೆ ಇದ್ದವನಿಗೆ ಈ ಆತ್ಮ ಪರಮಾತ್ಮ ಸಿಗೋದಿಲ್ಲ. ಬಲ ಅಂದರೆ ರಟ್ಟೆ ಬಲ ಅಲ್ಲ, ಧನದ ಬಲ ಅಲ್ಲ, ಮನೋಬಲ, ಆತ್ಮಬಲ, ತಪಸ್ಸಿನ ಬಲ ಇದ್ದವನಿಗೆ ಆತ್ಮ ಪರಮಾತ್ಮ ದೊರೀತಾನೆ. ನಚ ಪ್ರಮಾದ ತಪಸೋ ವ್ಯಾಪ್ತಿಲಿಂಗಾತ್ ಏತೈರುಪಾಯೈರ್ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ ಅವಿದ್ಯಾ ಗ್ರಂಥಿಂ ಭಿನತ್ತಿ ಸಹ. ಹೀಗೆ ಇನ್ನೊಂದು ಮಾತಿದೆ. ವಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯಾ ತಸ್ಮಿನ್ ದೃಷ್ಟೇ ಪರಾವರೆ ಅಂತ. ಈ ಪರಮಾತ್ಮನ ನೋಡಿದಾಗ ಈ ಹೃದಯದ ಗಂಟು ಹರಿತದಂತೆ. ಸಿದ್ಧಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಪರಿಹಾರ ಹೊಂದುತ್ತವೆ. ಅಲ್ಲಿ ತನಕ ನಮಗೆ ಎಷ್ಟೋ ಅಜ್ಞಾನಗಳು, ಸಂಶಯಗಳು ಇವೆಲ್ಲ ಇದ್ದದ್ದೇ. ಪೂರ್ಣವಾಗಿ ನಮಗೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವನು ಕಂಡಾಗಲೇ ನಮಗೆ ಆ ಎಲ್ಲ ಅಜ್ಞಾನ ಪರಿಹಾರ ಆಗ್ತದೆ ಅಂತ ಅಥರ್ವಣ ಉಪನಿಷತ್ತಿನ ಮಾತದು. ತೇನೇವ ಹೇತುನಾ ಲಭ್ಯ ನಾಣ್ಯಥ ಸಾಧನಾಂತರೈ. ಆ ಪರಮಾತ್ಮನ ಪ್ರಸಾದ ಅನ್ನುವಂಥ ಸಾಧನ ಬಿಟ್ಟರೆ ಬೇರೆ ಯಾವ ಸಾಧನಕ್ಕೂ ಆತ ದೊರೆಯೋದಿಲ್ಲ. ಯಥಾ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ರಾಮರೂಪತಃ. ಇದು ಕೂಡ ಆನಂದ ರಾಮಾಯಣದ ಆ ಶ್ಲೋಕ. ಆ ಶ್ಲೋಕ ಈ ಉಪನಿಷತ್ತಿನ ಈ ಮಾತನ್ನು ತೆಗೆದುಕೊಂಡಿದೆ. ನದಿಗಳು ಸಮುದ್ರದಲ್ಲಿ ಹೋಗಿ ಸೇರ್ತವೆ. ನದಿಗಳು ಸಮುದ್ರದಲ್ಲಿ ಹೋಗಿ ಸೇರಿದಂತೆ ಈ ಜೀವಾತ್ಮನನ್ನು ಕೂಡ ಪರಮಾತ್ಮನನ್ನು ಹೋಗಿ ಸೇರ್ತಾರಂತೆ. ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ಅಂತ. ನದಿಗಳು ಹೋಗಿ ಸಮುದ್ರದಲ್ಲಿ ಸೇರ್ತಾವೆ ಅಂತಂದ್ರೆ ನದಿಗಳು ಸಮುದ್ರದಿಂದ ಅಭಿನ್ನ ಏನಾಗೋದಿಲ್ಲಲ್ಲ. ಮೇಲ್ನೋಟಕ್ಕೆ ಅದನ್ನು ನೋಡ್ತಾ ಕೂತವರಿಗೆ ಸಮುದ್ರದ ನೀರು, ನದಿ ನೀರು ಎಲ್ಲವೂ ಕೂಡ ಅಭಿನ್ನ ಆಯಿತು ಅಂತ ಅನ್ನಿಸ್ತದೆ. ಆದರೆ ವಾಸ್ತವಿಕವಾದ ಸಂಗತಿ ನದಿ ನೀರು ನದಿ ಇದೆ, ಸಮುದ್ರದ ನೀರು ಸಮುದ್ರವೇ, ಅದೆರಡು ಒಟ್ಟಾಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡಬೇಕು. ಇವೆಲ್ಲ ಉದಾಹರಣೆಗಳೇನಿವೆ ಅದ್ವೈತಕ್ಕೂ ಹೊಂದಾಣಿಕೆ ಆಗುವಂಥವು, ದ್ವೈತಕ್ಕೂ ಹೊಂದಾಣಿಕೆ ಆಗುವಂಥವು.
ಅವರವರಿಗೆ ಯಾವುದು ಮನಸ್ಸಿಗೆ ಒಗ್ಗುತ್ತದೋ ಅಂಥ ಸಿದ್ಧಾಂತವನ್ನು ಅವ್ರು ನಮ್ಮದಾಗಿಸ್ಕೋಬೇಕು. ಒಂದು ತುಂಬಿದ ಒಂದು ಅರ್ಧ ತಂಬಿಗೆಯಲ್ಲಿ ಮತ್ತೊಂದು ಲೋಟದಿಂದ ನೀರು ಹಾಕಿದರೆ ಆ ನೀರೆರಡು ಕೂಡ ಒಂದಾಯಿತು. ಅದಂತೂ ಜೀವಾತ್ಮ ಪರಮಾತ್ಮನಿಂದ ಅಭಿನ್ನನಾಗಿಬಿಡ್ತಾನೆ ಅಂತ ಅನ್ನೋದು ಅದ್ವೈತದ ಉದಾಹರಣೆ. ಅಲ್ಲಿ ಒಂದಾಗಿಲ್ಲ, ಅಭೇದ ಆಗಿಲ್ಲ, ಕೇವಲ ಒಟ್ಟಾಗಿದ್ದಷ್ಟೇ ಅಂತ ದ್ವೈತದ ವಿವರಣೆ ಅದಕ್ಕೆ. ಯಾಕೆಂದರೆ ಆ ತಂಬಿಗೆಯಲ್ಲಿ ಮೊದಲಿದ್ದಂಥ ನೀರನ್ನು ನೀವು ಲೆಕ್ಕ ಹಾಕಬೇಕು. ಅದು ಸುಮಾರು 3/4 ಲೀಟರ್ನಷ್ಟು ನೀರಿದ್ದರೆ ಮತ್ತೊಂದು ಲೋಟದಷ್ಟು ನೀವು ನೀರನ್ನು ಹಾಕಿದ ಮೇಲೆ ಮತ್ತೊಂದು ತೂಕ ಮಾಡಬೇಕು. ಅಭಿನ್ನ ಆಗಿದ್ದರೆ ಮೊದಲು ಎಷ್ಟಿತ್ತೋ ಅಷ್ಟೇ ಇರಬೇಕಿತ್ತಲ್ಲ, ಹಾಗಿಲ್ಲಲ್ಲ. ಅದು ತೂಕ ಮಾಡಿದಾಗ ಹೆಚ್ಚು ನೀರಲ್ಲಿ ಕಾಣಿಸ್ತದಲ್ಲ, ಹಾಗಾಗಿ ಅದು ಅಭಿನ್ನ ಆಗಿದೆ ಅಂತ ತಿಳ್ಕೊಳ್ಬಾರ್ದು. ಆದರೆ ಈ ಹಾಕಿದವರಿಗೆ ಮತ್ತು ಎದುರು ಕೂತು ನೋಡಿದವರಿಗೆ ಆ ಎರಡು ನೀರನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ತಂಬಿಗೆಯೊಳಗಿದ್ದು ಮೊದಲು ನೀರನ್ನು ಬೇರ್ಪಡಿಸು, ಲೋಟದಿಂದ ಆಮೇಲೆ ಹಾಕಿದ ನೀರನ್ನು ಎರಡನ್ನೂ ಪ್ರತ್ಯೇಕವಾಗಿ ತೋರಿಸುವಂತ ಹೇಳಿದರೆ ನಿಮಗೆ ಸಾಧ್ಯ ಆಗೋದಿಲ್ಲ, ಯಾರಿಗೂ ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಆದರೆ ಅವೆರಡಕ್ಕೂ ಪ್ರತ್ಯೇಕವಾದಂಥ ಭೇದ ಇದ್ದೇ ಇದೆ. ಆ ಜಲದ ಪರಮಾಣುಗಳೇನಿವೆ, ಇದು ವೈಜ್ಞಾನಿಕವಾದ ಸಂಗತಿ. ನೀರಿನ ಪರಮಾಣುಗಳು ಒಂದರ ಜೊತೆ ಹೊಂದ್ಕೋತಾವೆ ಹೊರತು ಅಭಿನ್ನ ಆಗೋದಿಲ್ಲ. ಆದರೆ ತಂಬಿಗೆಯಲ್ಲಿ ನಮಗೆ ವ್ಯತ್ಯಾಸ ಗೊತ್ತಾಗ್ತದೆ. 3/4 ಲೀಟರ್ ಇದ್ದಂಥ ನೀರು 1 ಲೀಟರ್ ನೀರಾಗಿ ಬದಲಾವಣೆ ಹೊಂದುತ್ತದೆ. ಆದರೆ ದೊಡ್ಡ ಸಮುದ್ರದಲ್ಲಿ ಆ ಸಮುದ್ರದ ನೀರನ್ನು ನಿಮ್ಗೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ಹೆಚ್ಚಾಗಿದ್ದು ಕಡಿಮೆ ಆಗಿದ್ದು ನಿಮ್ಗೆ ಗಮನಕ್ಕೆ ಬರೋದಿಲ್ಲ. ಒಂದು ಕಡೆಯಿಂದ ಒಂದು ನದಿ ಬಂದು ಸೇರ್ತದೆ, ಮತ್ತೊಂದು ಕಡೆ ಅಗಾಧವಾದಂಥ ಸೂರ್ಯನ ಬೆಳಕಿನಿಂದಾಗಿ ಸಮುದ್ರದ ನೀರು ಆವಿಯಾಗಿ ಮೇಲೆ ಹೋಗ್ತಿರ್ತದೆ. ಒಂದು ಕಡೆ ಬಂದು ಸೇರೋದು ಮತ್ತೊಂದು ಕಡೆ ಹೋಗೋದು ಹೀಗಿರ್ತದಾದ್ರಿಂದ ಅದನ್ನು ತೂಕ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಆದ್ದರಿಂದ ಅಭಿನ್ನ ಆಯಿತು ಅಂತ ನಾವು ಅನ್ಕೋತೇವೆ. ವಾಸ್ತವಿಕವಾಗಿ ಅಭಿನ್ನ ಆಗೋದಿಲ್ಲ. ಅಲ್ಲಿಯೂ ಒಂದು ವೈಜ್ಞಾನಿಕ ಸಂಗತಿ ಇದೆ. ಅದು ನಿರ್ದಿಷ್ಟವಾದಂಥ ಮೀನಿನ ಹೆಸರು ಅದನ್ನು ನನಗೆ ನೆನಪಿಲ್ಲ. ಕೆಲವು ಮೀನುಗಳು ನದಿಯ ಪ್ರವಾಹದ ಮೂಲಕ ಸಮುದ್ರಕ್ಕೆ ಬಂದು ಸೇರ್ತಾವಂತೆ. ಅದು ಯಾವ ನದಿ, ಯಾವ ನೀರು, ಯಾವ ಮೀನು ನನಗೆ ಇವತ್ತು ನೆನಪಿಲ್ಲ. ನದಿ ಪ್ರವಾಹದ ಮೂಲಕ ಸಮುದ್ರಕ್ಕೆ ಬಂದು ಸೇರ್ತಾವಂತೆ ಒಂದು ನಿರ್ದಿಷ್ಟವಾದ ಋತುವಿನಲ್ಲಿ, ವರ್ಷದ ಒಂದು ಕಾಲದಲ್ಲಿ ಬಂದು ತಮ್ಮ ಸಂತಾನೋತ್ಪಾದನೆಯೋ ಮತ್ತೊಂದು ಯಾವುದೋ ಕೆಲಸವನ್ನೆಲ್ಲ ಮುಗಿಸಿ ಮತ್ತೆ ಅದೇ ನದಿಗೆ ಹೋಗ್ತಾವಂತೆ. ಅದು ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಅವು ತಾವು ಯಾವ ನೀರಿನ ಮೂಲಕ ಬಂದಿವೆ ಅಂತ ಅನ್ನೋದನ್ನ ಗಮನದಲ್ಲಿ ಇಟ್ಕೋತಾವಂತೆ. ಅಂದರೆ ಆ ಮೀನುಗಳಿಗೆ ಗೊತ್ತಾಗ್ತದೆ, ಮನುಷ್ಯನ ಕಣ್ಣಿಗೆ ಗೊತ್ತಾಗದೇ ಇರ್ಬೋದು. ಇದು ವೈಜ್ಞಾನಿಕ ಸಂಗತಿ, ಇದು ಕೇವಲ ಕಾಲ್ಪನಿಕ ಸಂಗತಿ ಅಲ್ಲ. ಇದು ಮೀನು ಯಾವ ನೀರಿನ ಮೂಲಕ ಬಂದೆ ಅಂತ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ನೀರಿನ ಪರಮಾಣುಗಳನ್ನು ಗುರುತಿಸಿ ಮರಳಿ ಅಲ್ಲಿಗೆ ಹೋಗಿ ಅದೇ ಸಮುದ್ರದ ಮೂಲಕವಾಗಿ ಸಾಗಿ ನದಿಯ ಪಾತ್ರಕ್ಕೆ ಬಂದು ತಲುಪ್ತದಂತೆ. ಇದು ಆ ನದಿಯ ನೀರು ಸಮುದ್ರದ ನೀರು ಎಂದೂ ಒಂದಾಗೋದಿಲ್ಲ ಅನ್ನೋದು ಮೀನಿಗೆ ಗೊತ್ತಾಗಿದೆ, ಮನುಷ್ಯನಿಗೆ ಗೊತ್ತಾಗದೇ ಇರ್ಬೋದು ಅನ್ನೋದಕ್ಕೆ ಅದೊಂದು ದೃಷ್ಟಾಂತ. ಆದರೆ ಇವತ್ತು ಆ ನದಿಯ ಹೆಸರು, ಮೀನಿನ ಹೆಸರು ನನಗೆ ಯಾವುದು ನೆನಪಿಲ್ಲ. ಮತ್ತಷ್ಟು ವೈಜ್ಞಾನಿಕ ಮಾಹಿತಿಗಳನ್ನು ಕಲೆ ಹಾಕಿದ್ರೆ ಅದು ಗೊತ್ತಾಗಬಹುದು. ಯಥಾನದ್ಯ ಚಂದಮಾನ ಸಮುದ್ರಾಯಣ ಸಮುದ್ರಂ ಪ್ರಾಪ್ಯ ಅಸಂಗಚ್ಚಂತೆ. ಕಣ್ಮರೆ ಆಗ್ತವೆ, ನಿಮ್ಮ ದೃಷ್ಟಿ ಕಣ್ಮರೆ ಆಗ್ತವೆ. ವಾಸ್ತವಿಕವಾಗಿ ಅವಕ್ಕೆ ಭೇದ ಇದ್ದೇ ಇದೆ. ನಾಮರೂಪೇ ವಿಹಾಯ. ಸಮುದ್ರಕ್ಕೆ ಹೋದ್ಮೇಲೆ ಅವನ್ನ ಯಾರು ಗಂಗಾ ನದಿ ಅಂತ ಕರೆಯೋದಿಲ್ಲ, ನೀವು ಕರೆಯೋದಿಲ್ಲ. ಆದ್ರೆ ಮೀನಿಗೆ ಗೊತ್ತಿದೆ, ಅದು ನಾ ಎಲ್ಲಿಂದ ಬಂದೆ ಅಂತ ಗೊತ್ತಿದೆ. ತಥಾ ವಿದ್ವಾನ್ ನಾಮರೂಪಾಭಿಮುಕ್ತ. ಇಲ್ಲಿ ನಮಗೊಂದು ಹೆಸರು, ನಮಗೊಂದು ಜಾತಿ, ನಮಗೊಂದು ಆಕಾರ, ನಮಗೊಂದು ರೂಪ. ಪರಮಾತ್ಮನ ಬಳಿಗೆ ಹೋದ್ರೆ ಈ ನಾಮ ರೂಪ ಯಾವುದೂ ಇಲ್ಲ. ಪರಮಾತ್ಮನ ಒಳಗೆ ಹೋಗಿ ಸೇರಿಬಿಡ್ತೇವೆ ಅಂತ ಆ ಉದಾಹರಣೆ ಕೊಟ್ಟಂತ ಗೊತ್ತಾಗ್ತದೆ. ಉದಾಹರಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಉದಾಹರಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೇ ಉಪನಿಷತ್ತಿನ ತಾತ್ಪರ್ಯ ಏನು ಅಂತ ಗೊತ್ತಾಗ್ತದೆ. ಹಾಗೆ ನೋಡಿದರೆ ಪರಮಾತ್ಮನ ಸನ್ನಿಧಾನಕ್ಕೆ ಆತ ತಲುಪ್ತಾನೆ. ದೂರದಲ್ಲಿ ಯಾರೋ ನಿಂತು ನೋಡಿದರೆ ಇಲ್ಲಿ ಪರಮಾತ್ಮ ಯಾರು, ಜೀವಾತ್ಮ ಯಾರು ಅಂತ ಗೊತ್ತಾಗೋದಿಲ್ಲ. ಆದರೆ ಪರಮಾತ್ಮನಿಗೆ ಗೊತ್ತಿದೆ, ನಾನು ಪರಮಾತ್ಮ, ಆತ ಜೀವಾತ್ಮ ಅಂತ ಪರಮಾತ್ಮನಿಗೆ ಗೊತ್ತಿದೆ. ಆ ಜೀವಾತ್ಮನಿಗೂ ಅದು ಗೊತ್ತಿದೆ. ಆತ ಪರಮಾತ್ಮನಿಂದ ಅಭಿನ್ನನಾಗಲಿಕ್ಕೆ ಅಪೇಕ್ಷೆ ಪಡೋದಿಲ್ಲಂತೆ. ಅದು ಆ ಉದಾಹರಣೆಯ ಅಭಿಪ್ರಾಯ. ತಥಾ ವಿದ್ವಾನ್ ಕಲಾ ದೇವ ಪ್ರತಿಷ್ಠಾಯಾಂ ಚ ಸಂಶಯಂ. ಗತಾಃ ಕಲಾ ಪಂಚದಶ ಪ್ರತಿಷ್ಠಾಃ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯಯೇ ಸರ್ವ ಏಕೀಭವಂತಿ. ನಾಶರಹಿತನಾಂತ ಶ್ರೇಷ್ಠನಾಂತ ಪರಮಾತ್ಮನಲ್ಲಿ ಸರ್ವೇ ಇವರೆಲ್ಲರೂ ಕೂಡ ಏಕೀಭವಂತಿ, ಒಂದಾಗ್ತಾರೆ. ಅಂದರೆ ಒಂದು ಜಾಗಕ್ಕೆ ಹೋಗಿ ತಲುಪ್ತಾರೆ, ಹೊರತು ಅಭಿನ್ನರಾಗೋದಿಲ್ಲ. ಈ ಉಪನಿಷತ್ತಿನ ಆಧರ್ವಣ ಉಪನಿಷತ್ತಿನ ಈ 7ನೇ ಶ್ಲೋಕವನ್ನು ಆನಂದ ರಾಮಾಯಣ ಉದಾಹರಣ ರೂಪದಲ್ಲಿ ಹೇಳಿತು. ಪ್ರಾರಬ್ಧ ಕರ್ಮಣಾಂ ಸಾಕ್ಷಾನ್ ಮೋಕ್ಷಮೇತ್ಯಪನುರ್ಭವಂ. ಪ್ರಾರಬ್ಧ ಕರ್ಮಗಳನ್ನೆಲ್ಲ ಕಳೆದುಕೊಂಡು ಆತ ಮೋಕ್ಷಕ್ಕೆ ಹೋಗಿ ತಲುಪ್ತಾನೆ ಅಂತ ಅನ್ನೋದು ಆ ಉಪನಿಷತ್ತಿನ ತಾತ್ಪರ್ಯ.
ಸರ್ವಂ ಸಮುದಿತಂ ಯಸ್ಮಾತ್ ತಸ್ಮಾತ್ ಬ್ರಹ್ಮಾದಿ ಚಿದ್ಘನಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಮತ್ತೊಂದು ಉಪನಿಷತ್ತು. ಇದು ಈಶಾವಾಸ್ಯೋಪನಿಷತ್ತು ಮೊದಲಾದ ಉಪನಿಷತ್ತುಗಳಿಗೆ ಶಾಂತಿ ಮಂತ್ರ ಇದು. ಅದು ಹಾಗೆ ಹೇಳಿದೆ. ಪೂರ್ಣಮದಃ ಅಲ್ಲಿದೆಯಲ್ಲ, ಈ ಶ್ಲೋಕ ಯಾವುದ್ರ ಬಗ್ಗೆ, ಈ ಶ್ಲೋಕ ಯಾವ ಸಂಗತಿಯನ್ನು ಹೇಳ್ತಾ ಇದೆ ಅಂತಂದ್ರೆ ಮೊದಲು ಗೊಂದಲಕ್ಕೆ ಕಾರಣ ಆಗ್ತದೆ. ಪರಮಾತ್ಮ ಅಲ್ಲಿದ್ದಾನೆ, ಈ ಜೀವಾತ್ಮ ಇಲ್ಲಿದ್ದಾನೆ, ಇವನು ಪೂರ್ಣ ಅವನು ಪೂರ್ಣ ಅಂತ ಹೀಗೊಂದು ವ್ಯಾಖ್ಯಾನ. ಈ ವ್ಯಾಖ್ಯಾನ ನಮ್ಮ ವ್ಯಾಖ್ಯಾನದ ಪ್ರಕಾರ ಪೂರ್ಣಮದಃ, ಆ ವೈಕುಂಠದಲ್ಲಿ ಶ್ವೇತದ್ವೀಪದಲ್ಲಿ ಅನಂತಾಸನದಲ್ಲಿದ್ದಾನಲ್ಲ ಆತ ಪೂರ್ಣ, ಅದಹ ಅದು ಪೂರ್ಣ, ಇದಂ ಇಲ್ಲಿದೆಯಲ್ಲ ರಾಮಕೃಷ್ಣಾದಿ ಅವತಾರಗಳು, ನೀವಲ್ಲ, ರಾಮಕೃಷ್ಣಾದಿ ಅವತಾರಗಳು ಪೂರ್ಣ. ಈ ರಾಮಕೃಷ್ಣ ಅವತಾರಗಳು ಬಂತು ಯಾಕೆ ಅಂತಂದ್ರೆ ಉದಚ್ಯತೆ, ಉದ್ರಿಕ್ತವಾಗಿ ಹೊರಗೆ ಬಂತು. ಸಮುದ್ರದ ನೀರು ಉದ್ರಿಕ್ತ ಆಗ್ತದೆ. ಸಮುದ್ರದ ಮೂಲ ಸ್ವರೂಪ ಮತ್ತು ಸಮುದ್ರದ ಉದ್ರೇಕ, ಅದರ ಉಬ್ಬರ ಅವೆರಡು ಭಿನ್ನ ಅಲ್ಲ, ಅವೆರಡು ಒಂದೇ. ಹಾಗೆ ಪರಮಾತ್ಮನ ಮೂಲ ರೂಪ ರಾಮಕೃಷ್ಣಾದಿ ಅವತಾರಗಳೆಲ್ಲವೂ ಕೂಡ ಅಭಿನ್ನ. ರಾಮಕೃಷ್ಣಾದಿ ಅವತಾರಗಳು ಪರಮಾತ್ಮನ ಮೂಲ ರೂಪದಿಂದ ಹೊರಗೆ ಬಂದು ಜಗತ್ತಿನಲ್ಲಿ ಈ ಲೀಲಾ ಪ್ರದರ್ಶನಕ್ಕಾಗಿ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕಾಗಿ ಬಂದು ಕಾಣಿಸ್ಕೊಂಡ್ರೂ ಕೂಡ ಮೂಲ ರೂಪಕ್ಕೆ ಏನಾದ್ರು ಕೊರತೆ ಇದೆಯೋ? ಏನೂ ಕೊರತೆ ಇಲ್ಲ. ಸಮುದ್ರದಲ್ಲಿ ಉಬ್ಬರ ಬಂದರೂ ಕೂಡ ಆ ಸಮುದ್ರದಲ್ಲಿ ಏನಾದ್ರು ಕೊರತೆ ಆಯ್ತೇನೋ? ಏನೂ ಇಲ್ಲ. ನಮ್ಮ ಕಣ್ಣಿಗೆ ಅದು ಉಬ್ಬರ ಮತ್ತೊಂದ್ಸರಿ ಇಳಿತ. ಮೂಲ ಸಮುದ್ರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಅನ್ನೋದು ಆ ದೃಷ್ಟಾಂತಗಳಿಂದ ನಾವು ತಿಳ್ಕೊಳ್ಳಬೇಕು. ಅದು ಈಶಾವಾಸ್ಯ ಉಪನಿಷತ್ತಿನ ಶಾಂತಿ ಮಂತ್ರ. ಅದು ನಿರ್ಗತೋಪಾಧಿಕಂ ಸರ್ವಂ ಪೂರ್ಣಮೇವ ಅವಶಿಷ್ಯತೆ, ಎಂದೂ ಅದು ಪೂರ್ಣವೇ. ತದ್ರಾಮ ಪರಮಂ ಬ್ರಹ್ಮ, ಆ ಪರಮ ಬ್ರಹ್ಮಕ್ಕೆ ರಾಮ ಅಂತ ಕರೀತಾರೆ. ಅದು ಯೋಗಿಗಳ ಹೃದಯದಲ್ಲಿ ಯಾವತ್ತೂ ಕೂಡ ಅವರ ಧ್ಯಾನಕ್ಕೆ ವಿಷಯ ಆಗಿರ್ತದೆ. ಇದು ಭಗವದ್ಗೀತಾ ಶ್ಲೋಕ. ಇದು ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ ಮತ್ತಃ ಪರತರಂ ನಾಣ್ಯ ಕಿಂಚಿದಸ್ತು ಧನಂಜಯ. ಈ ಆನಂದ ರಾಮಾಯಣ ಉಪನಿಷತ್ತಿನ ಕೆಲವು ಮಾತುಗಳನ್ನು ಇಡಿಯಾಗಿ ಹಾಗೆ ತಗೊಂಡಿದೆ, ಕೆಲವು ಕಡೆ ಬದಲಾವಣೆ ಮಾಡಿ ತಗೊಂಡಿದೆ. ಇದು ಗೀತಾವಾಕ್ಯವನ್ನು ಹಾಗೆ ತಗೊಂಡ್ಬಿಟ್ಟಿದೆ. ಯಾಕಂದ್ರೆ ಗೀತಾವಾಕ್ಯ ಮತ್ತು ಈ ಆನಂದ ರಾಮಾಯಣ ಇವೆರಡೂ ವಾಕ್ಯಗಳು ಕೂಡ ಅನುಷ್ಠುಪ್ ಛಂದಸ್ಸಿನಲ್ಲೇ ಇರುವಂಥವು. ಹಾಗಾಗಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆನಂದ ರಾಮಾಯಣಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ನಾನು ಈ ಜಗತ್ತಿಗೆಲ್ಲದಕ್ಕೂ ಪ್ರಭವ, ಉತ್ಪತ್ತಿ ಕಾರಣ, ಇದಕ್ಕೆ ನಾನೇ ಪ್ರಳಯ. ನನ್ನಕ್ಕಿಂತ ದೊಡ್ಡದಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ನನಗಿಂತ ದೊಡ್ಡದೂ ಇಲ್ಲ, ನನಗಿಂತ ಸಮಾನವಾದದ್ದೂ ಇಲ್ಲ. ವಾಯುಸ್ತುತಿಯ ಅಪಾಸ್ತಂ ರಸೋ ಯೋಷ್ಟಮಃ ಅಂತೇನು ಶ್ಲೋಕ ಇದೆ. ಆ ಶ್ಲೋಕ ನಮಗೆ ಪೂರ್ಣ ನೆನಪಿಗೆ ಬಾಯಲ್ಲಿ ಹೇಳಲಿಕ್ಕೆ ಬರ್ತಿಲ್ಲ. 6 ರಸಗಳನ್ನು, ಷಡ್ ರಸಗಳು, ಸಿಹಿ ಕಹಿ ಮುಂತಾದ ರಸಗಳನ್ನ ಲೆಕ್ಕ ಹಾಕಿದ್ರೆ 6 ರಸಗಳಿವೆ. ಸಿಹಿ, ಕಹಿ, ಖಾರ, ಒಗರು ಇತ್ಯಾದಿ ರಸಗಳು. 7ನೇ ರಸ ಯಾರೂ ಕೇಳಿಲ್ಲ. 7ನೇ ರಸವೇ ಇಲ್ಲ ಅಂತ ಆದ್ಮೇಲೆ 8ನೇ ರಸ ಅಂತೂ ಇಲ್ಲವೇ ಇಲ್ಲ. ಹಾಗೆ ನಿನಗೆ ಸಮಾನವಾದವನೇ ಇಲ್ಲ. ಪಾಂಚಸ್ಮಾನ ಅನ್ನೋ ಶ್ಲೋಕ ಅದನ್ನು ಹೇಳ್ತದೆ. ನಿನಗೆ ಸಮಾನವಾದವನೇ ಇಲ್ಲ ಅಂದಮೇಲೆ ನಿನ್ಗಿಂತ ಅಭ್ಯಂತ ಯಾರೂ ಇಲ್ಲವೇ ಇಲ್ಲ. ಹಾಗೆ ಮತ್ತಃ ಪರತನಂ ನಾಣ್ಯತೆ, ನನಗಿಂತ ಮೀರಿದ್ದು ಯಾವುದು ಕೂಡ ಇಲ್ಲವೇ ಇಲ್ಲ ಧನಂಜಯ ಅಂತ ಕೃಷ್ಣ ಭಗವಂತನಿಗೆ ಹೇಳ್ತದೆ. ಸೂತ್ರ ಮಣಿಗಣ ಇವ, ಒಂದು ದಾರದಲ್ಲಿ ಮಣಿಗಳನ್ನು ಪೋಣಿಸಿ ಧಾರಣೆ ಮಾಡ್ತೇವೆ ನಾವು. ಆ ಮಣಿಗಳೆಲ್ಲವೂ ಕೂಡ ದಾರವನ್ನು ಅವಲಂಬಿಸಿರ್ತವೆ. ಹಾಗೆ ಈ ಜಗತ್ತೆಲ್ಲವೂ ಕೂಡ ನನ್ನನ್ನು ಅವಲಂಬಿಸಿದೆ. ನಾನಿಲ್ಲ ಅಂತ ಆದರೆ, ನಾನು ಇಲ್ಲ ಅಂತ ಆಗೋದು ಪ್ರಶ್ನೆ ಇಲ್ಲ. ದಾರಕ್ಕೆ ಯಾವತ್ತಾದ್ರೂ ಕಡಿತ ಇದೆ, ನನಗೆ ಕಡಿತ ಇಲ್ಲ. ಆದರೆ ನಾನು ಈ ಜಗತ್ತನ್ನು ಪ್ರಳಯ ಮಾಡಬೇಕು ಅಂತ ಏನಾದ್ರು ಅಪೇಕ್ಷೆ ಪಟ್ಟರೆ ಈ ಜಗತ್ತೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿ ಹೋಗ್ತದೆ ಅಂತ ದೃಷ್ಟಾಂತ. ಹೀಗೆ ಆ ಸಾಕ್ಷಾತ್ ಭಗವಾನ್ ಆಹ, ಸ್ವಯಂ ಭಗವಂತನೇ ಭಗವದ್ಗೀತಾದಲ್ಲಿ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ಹೀಗೆ ಅಥರ್ವಣ ಉಪನಿಷತ್ತು ಭಗವಂತ ಮತ್ತು ಜೀವರು, ಆ ಜೀವರು ಮುಕ್ತಾವಸ್ಥೆಯಲ್ಲಿ ಇರಲಿ, ಅವರು ಸಂಸಾರಾವಸ್ಥೆಯಲ್ಲಿ ಇರಲಿ, ಯಾವುದೇ ಕಾರಣಕ್ಕೂ ಕೂಡ ಅವರು ಮೊದಲು ಅಭಿನ್ನರಲ್ಲ, ಆಮೇಲೂ ಕೂಡ ಅಭಿನ್ನರಲ್ಲ ಅಂತನ್ನೋದು ಆ ಅಥರ್ವಣ ಉಪನಿಷತ್ತಿನ ತಾತ್ಪರ್ಯ. ಅಭೇದವೂ ಕೂಡ ಅಲ್ಲೇ ಪ್ರತಿಪಾದಿತ ಆಗಿರುವಂತಿದೆ, ಭೇದವೂ ಪ್ರತಿಪಾದಿತ ಆಗಿರುವಂತಿದೆ. ಶಾಂಕರ ಭಾಷ್ಯ ಮತ್ತು ಮಾಧ್ವ ಭಾಷ್ಯ ಇತ್ಯಾದಿಗಳಿಗೆ ಅನುಸಾರವಾಗಿ ಅವರವರ ಮನಸ್ಸಿಗೆ, ಅವರವರ ಭಾವನೆಗಳಿಗೆ ಯಾವ್ದಾವ್ದು ಹೋಗುತ್ತದೋ ಅದರಂತೆ ಭೇದವನ್ನು ಮತ್ತು ಅಭೇದವನ್ನು ಕೂಡ ಅವರವರು ಅನುಸಂಧಾನ ಮಾಡ್ಕೊಳ್ಬೇಕು ಅಂತನ್ನೋದು ಅದರ ತಾತ್ಪರ್ಯ. ಇವೇನು ಈ ಮಾತುಗಳೆಲ್ಲ ಇವೆಯಲ್ಲ, ಈ ಉಪನಿಷತ್ತಿನ ಇವೆಲ್ಲ ಮಾತುಗಳು, ಈ ಉಪನಿಷತ್ತಿನ ಈ ಎಲ್ಲ ಮಾತುಗಳನ್ನು ಗಾಯತ್ರಿ ಮೊದಲಾದಂಥ ಜಪಗಳನ್ನು ನಾವು ಮಾಡುವಾಗ ಇದರ ಅನುಸಂಧಾನ ಮಾಡ್ಕೊಳ್ಬೇಕು. ಗಾಯತ್ರಿ ಧಿಯೋ ತತ್ಸವಿತುರ್ವರೇಣ್ಯಂ ಅಂತ ಈಗ ಹೇಳ್ತೀವಿ. ತತ್ ಅಂತಿದೆ. ತತ್ ಅಂದರೆ ಅದು, ಇದು ಸರ್ವನಾಮ ಶಬ್ದ ಅಲ್ಲ.
ನಿರ್ದಿಷ್ಟವಾಗಿ ಕೃಷ್ಣ ಅಂತ ಹೇಳಿಲ್ಲ, ವಿಷ್ಣು ಅಂತ ಹೇಳಿಲ್ಲ, ಹೇಗ್ರೀವ ಅಂತ ಹೇಳಿಲ್ಲ, ಏನೂ ಹೇಳಿಲ್ಲ ಆ ಶಬ್ದ. ತತ್ ಜಗತ್ತಿನ ಸೃಷ್ಟಿ ಮಾಡಿದಂಥ ತತ್ ಆ ರೂಪ ಸರ್ವನಾಮ ಶಬ್ದ ಅದು. ಸರ್ವನಾಮ ಶಬ್ದ ಆದ್ದರಿಂದ ಅವರು ಅನ್ಬೋದು, ಇವನು ಅನ್ಬೋದು, ಇವಳು ಅನ್ಬೋದು, ಇದು ಅನ್ಬೋದು, ಇದೆಲ್ಲವೂ ಕೂಡ ಸರ್ವನಾಮ ಶಬ್ದವೇ. ಅದರಂತೆ ಆ ಸರ್ವನಾಮ ಶಬ್ದದಿಂದ ಗಾಯತ್ರಿ ಪ್ರತಿಪಾದನ ಅಂತ ಭಗವಂತನನ್ನ ಗಾಯತ್ರಿ ಮಂತ್ರ ಹೇಳ್ತಾ ಇರೋದ್ರಿಂದ ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಪಾದಿತವಾದಂತೆ, ಅಥರ್ವಣೋಪನಿಷತ್ತಿನಲ್ಲಿ ಪ್ರತಿಪಾದಿತ ಆದಂತೆ, ತೈತರೀಯೋಪನಿಷತ್ತಿನಲ್ಲಿ ಪ್ರತಿಪಾದಿತ ಆದಂತೆ ಇವೆಲ್ಲ ಈ ಅನುಸಂಧಾನಗಳೇನು ಬಂದವಲ್ಲ, ಇವೆಲ್ಲ ಭೇದದ ಅನುಸಂಧಾನ. ಇಂಥ ಅನುಸಂಧಾನಗಳನ್ನು ಗಾಯತ್ರಿ ಮೊದಲಾದ ಮಹಾಮಂತ್ರಗಳನ್ನು ಜಪ ಮಾಡುವಾಗ ಮಾಡಿಕೊಂಡ್ರೆ ಅದು ಯಾಂತ್ರಿಕೃತ ಆಗೋದಿಲ್ಲ. ಕೇವಲ ಯಾಂತ್ರಿಕೃತವಾಗಿ ಮಂತ್ರಗಳನ್ನು ಜಪ ಮಾಡ್ತಾ ಹೋದರೆ ನಮಗೇನಾಗ್ತದೆ ಅಂದರೆ ಕೆಲವು ಸರಿ ಅದ್ರ ಬಗ್ಗೆ ಅನಾಸ್ಥೆ ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ 10 ಮಾಡ್ತೀವಿ ಅಂತ ಹೋದಾಗ ಸಮಸ್ಯೆ ಅಲ್ಲ, 100,000 ಮಾಡ್ತೀವಿ ಅಂತ ಹೋದಾಗ ಅದು ಈಗ ದೊಡ್ಡ ಸಮಸ್ಯೆ ಅಂದರೆ ನಿದ್ರೆ. ಯಾವುದೇ ಕೆಲಸ ಯಾಂತ್ರಿಕೃತವಾದಾಗ ಇಂಥ ಸಮಸ್ಯೆ. ಇಂಥ ಅರ್ಥಗಳನ್ನು ಅದರಲ್ಲಿ ಅನುಸಂಧಾನ ಮಾಡ್ತಾ ಹೋದರೆ ಈ ಎಲ್ಲ ಗುಣಗಳಿಂದ ವಿಶಿಷ್ಟನಾದಂಥ ಭಗವಂತ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ, ಪ್ರಚೋದಯಾತ್ ಅನ್ನೋದು ಅಲ್ಲಿ ಮುಖ್ಯ. ಹೀಗೆ ಪ್ರೇರೇಪಿಸಲಿ ಅಂತ ನಾವು ಅನುಸಂಧಾನ ಮಾಡ್ತಾ ಹೋದರೆ ಯಾವುದೇ ಜಪ ಪಾರಾಯಣ ಇತ್ಯಾದಿಗಳು ಅವು ಯಾಂತ್ರಿಕತೆ ಆಗೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಅನ್ನುವಲ್ಲಿಗೆ ಅಥರ್ವಣೋಪನಿಷತ್ತಿನ ಪ್ರತಿಪಾದನೆಯೊಂದಿಗೆ ಆನಂದ ರಾಮಾಯಣದ ಮನೋಹರ ಕಾಂಡದ ಇವತ್ತಿನ ಭಾಗ ಸಮಾಪ್ತ ಆಗಿದೆ.